ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ನಿಮ್ಗೆಲ್ಲ ಗೊತ್ತಿರುವಂತೆ ಈ SSC-GD ಸಂಬಂಧಪಟ್ಟಂತೆ ಈ ಟಾಪ್ 100 ಪ್ರಶ್ನೆಗಳ ಸರಣಿಯಲ್ಲಿ ಇದು 4ನೇ ವಿಡಿಯೋ ಆಗಿರ್ತದ. ನಿನ್ನೆ ಕಾರಣಾಂತರಗಳಿಂದ ಸ್ವಲ್ಪ ವಿಡಿಯೋ ಅರ್ಧಕ್ಕೆ ಕಟ್ಟಾಯ್ತು, ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತು ಮತ್ತೇನ್ ಮಾಡೋಣ ಅಂತಾರ ಯಥಾ ಪ್ರಕಾರ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಯಾರಾದ್ರೂ ಫಸ್ಟ್ ಟೈಮ್ ಈ ಚಾನಲ್ ಬಂದಿದ್ರಿ ಅಂತಾರ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಗ್ರೂಪ್ ಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತಾವ. ಈ ಟಾಪ್ 100 ಗಳಲ್ಲಿ ಇವೆಲ್ಲಾನು ಇಂಪಾರ್ಟೆಂಟ್ ಆಗಿರ್ತಾವ. ಎಕ್ಸಾಮ್ಗೆ ಅತಿ ನಿಯರೆಸ್ಟ್ ಅಂದ್ರ ಫಿಕ್ಸ್ ಅಂತ ಅನ್ಕೋಬಹುದು. ಒಂಥರ ಅಂದ್ರ ಇದ್ರ ರಿಲೇಟೆಡ್ ಕ್ವಶನ್ ಆಗಿರ್ಬೋದು ಅಥವಾ ಇಂಥ ಕ್ವಶನ್ಸ್ ಜಾಸ್ತಿ ಕ್ವಶನ್ಸ್ ಏನಾಗ್ತಿರ್ತಾವ ಅಂತಾರ ಎಕ್ಸಾಮ್ ನಾಗ ಬರ್ತಿರ್ತಾವ. ಅದಕ್ಕೊಂದ್ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ನೋಡ್ಕೊಳ್ರಿ ಅಂತ ಹೇಳ್ತಾ ನೋಡ್ರಿ ಮೊದಲನೇ ಪ್ರಶ್ನೆ ಏನದ. ಮೊದಲನೇ ಪ್ರಶ್ನೆ ನೋಡ್ರಿ ಯಾವ್ದಕ್ ಸಂಬಂಧಪಟ್ಟಿದ್ದೈತಿ ಅಂತಂದ್ರ ಒಂದು ಪರ್ಸೆಂಟೇಜ್ ಮತ್ತ ಅದ್ರೊಳಗ ಡಿಸ್ಕೌಂಟ್ ಅನ್ಬೋದು, ಪ್ರಾಫಿಟ್ ಲಾಸ್ ಅನ್ಬೋದು. ಈ ರೀತಿ ಕ್ವಶನ್ ಐತಿ. ಏನೈತಿ ಅಂತಾರ ನೋಡ್ರಿ ನಿಮ್ಗೆ ಗೊತ್ತಾಗುದಿಲ್ಲ ಕ್ವಶನ್ ಇದು ಪರ್ಸೆಂಟೇಜ್ ಐತೋ ಪ್ರಾಫಿಟ್ ಐತೋ ಏನಾಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಇದಕ್ಕ ಏನಿಲ್ರಿ, ಯಾವ್ದ್ರ ಮೇಲೆ ಬಂದ್ರು ಕೂಡ ಕ್ವಶನ್ಸ್ ಒಂದೇ ತರ ಇದ್ದಿರ್ತಾವ, ಸ್ವಲ್ಪ ಅರ್ಥ ಆದ್ರೆ ಸಾಕು. ಓಕೆ ನೋಡ್ರಿ, ಒಂದು ನಿರ್ದಿಷ್ಟ ಮೊತ್ತದಿಂದ 15% ಮತ್ತು ಉಳಿದ ಮೊತ್ತದಿಂದ 25% ಕಳೆದ ನಂತರ 4335 ಉಳಿದಿದೆ. ನೋಡ್ರಿ ಮೂಲ ಮೊತ್ತ ಇಲ್ಲಿ ಅಮೌಂಟ್ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಇದು ಮೂಲ ಮೊತ್ತ. ಓಕೆ ಇದು ಎಷ್ಟಿತ್ತು ಅಂತ ಫಸ್ಟ್ ಏನ್ ಮಾಡತಾರ ಅಂತಾರ ಅದರಿಂದ ಏನ್ ಮಾಡತಾರ ಅಂತಾರ ಕಳೆದಾರ. ನೋಡ್ರಿ ಲಾಸ್ಟ್ ಅನ್ನತಾರ ಕಳೆದ ನಂತರ ಅಂತ ಅನ್ನತಾರಲ್ಲ, ಇದ್ರಾಗಿಂದ ಏನ್ ಮಾಡತಾರ ಅಂತಾರ ಅವರು, ಇದ್ರಾಗಿಂದ 15% ಕಳಿತಾರ. ಅಂದ್ರ 15% ಏನ್ ಮಾಡ್ತಾರ ಹೇಳ್ರಿ, ತೆಗಿತಾರ, ಮೈನಸ್ ಮಾಡ್ತಾರ. ಈಗ ಇದ್ರೊಳಗಿನ 15% ತೆಗದ ನಂತರ ಇಲ್ಲಿ ಮೈನಸ್ ಮಾಡ್ತಾರ, ಇಲ್ಲೊಂದಿಷ್ಟು ಅಮೌಂಟ್ ಬರ್ತೈತಿ, ಇದು ಉಳಿದ ಅಮೌಂಟ್. ಓಕೆ ಈ ಉಳಿದ ಅಮೌಂಟ್ ಒಳಗೆ ಮತ್ತೆ ಏನ್ ಮಾಡ್ತಾರ ಅಂದ್ರ ಮತ್ತೆ 25% ಕಳಿತಾರ. ಮತ್ತೆ ಎಷ್ಟು ಕಳಿತಾರ ಹೇಳ್ರಿ, 25% ಕಳಿತಾರ. ಓಕೆ ಈ 25% ಮತ್ತೆ ಕಳಿತಾರ. ಆಮೇಲೆ ಎಷ್ಟು ಬರ್ತೈತಿ ಅಂತಾರ 4335 ರೂಪಾಯಿ ಬರ್ತೈತಿ. ಹಾಗಾದ್ರ ಈ ಮೂಲ ಮೊತ್ತ ಎಷ್ಟಿತ್ತು ಅಂತ ಪ್ರಶ್ನೆ ಅವ್ರದ್ದು. ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂತೀನಿ. ಈ ರೀತಿ ಈ ಮೂಲ ಮೊತ್ತ ಇರ್ತಿತ್ತು ಅಂದ್ರೆ ನೀವೇನ್ ಮಾಡ್ತಿದ್ರಿ, 15% ತೆಗಿತಿದ್ರಿ, ಮೈನಸ್ ಮಾಡ್ತಿದ್ರಿ, 25% ತೆಗಿತಿದ್ರಿ, ಮೈನಸ್ ಮಾಡ್ತಿದ್ರಿ, ಎಷ್ಟು ಉಳಿತಿತ್ತು. ಓಕೆನಾ, ಬಟ್ ಇದನ್ನ ಕೊಟ್ಟಿದಾರ, ಇದನ್ನ ಕೇಳತಾರ ಅಂತಾರ. ನಿಮ್ಗೆ ಫ್ರಾಕ್ಷನ್ ಮೆಥಡ್ ಒಳಗೆ ನಾನು ಯಾವ ರೀತಿ ಮಾಡ್ರಿ ಅಂತ ಹೇಳಿನಿ. ಜಸ್ಟ್ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಅಂತಾರ ಫಸ್ಟ್ ನೋಡ್ರಿ, ಇಲ್ಲಿ ಈ 15% ಅಂತಂದ್ರ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು ಅಂತಾರ 3/20. ಓಕೆನಾ, ನೆಕ್ಸ್ಟ್ ಆಮೇಲೆ ಈ 25% ಅಂತಾರ ಫ್ರಾಕ್ಷನ್ ವ್ಯಾಲ್ಯೂ. ಇಲ್ಲಿ ಬರಿಬಾರ್ದು, ಮೈಂಡ್ ಒಳಗೆ ತಗೋಬೇಕು. 25% ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತೆ ಹೇಳ್ರಿ, 1/4. ಓಕೆ ಈಗ ಮೊತ್ತದಿಂದ ಕಳ್ಯಾಕತ್ತಾರ ಅಂತಾರ, ಮೈನಸ್ ಮಾಡತಾರ ಅಂತಾರ, ಏನ್ ಮಾಡ್ಕೋಬೇಕು ಹೇಳ್ರಿ, ಮೈನಸ್ ಮಾಡ್ಬೇಕು. ಇಲ್ಲೂ ಮೈನಸ್ ಮಾಡ್ಕೋಬೇಕು, ಎರಡೂ ಕಳ್ಯಾತಾರ. ಅಂದ್ರೆ ಇದನ್ನ ಯಾವ ರೀತಿ ಇಟ್ಕೋಬೇಕು, ಓಕೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ನೋಡ್ರಿ ಸ್ವಲ್ಪ ಹೇಳ್ತೀನಿ. ಇಲ್ಲಿ ಫಸ್ಟ್ ಇಲ್ಲಿ ಎಷ್ಟು ಅಮೌಂಟ್ ಐತಿ ಇಂಕ ಮೈನಸ್ ಮಾಡಿ ಇಲ್ಲಿ ಬರ್ಕೊಂತಿದ್ರಿ. ಬಟ್ ಆಮೇಲೆ ಈ ಸೆಟ್ ಇಲ್ಲಿ ಬರತ್ತಿತ್ತು, ಇದನ್ನ ಇಲ್ಲಿ ಇಟ್ಕೊಂಡು ಉಲ್ಟಾ ಮಾಡ್ಕೊಂತಿದ್ರಿ. ಡೈರೆಕ್ಟ್ ನಾನು ಉಲ್ಟಾ ಬರಿತೀನಿ. ಯಾವ ರೀತಿ ಅಂತಾರ 4335 ಮುಂದಿಂದ ಕೊಟ್ಟಿದಾರ ಇಂಟು, ಈಗ ಮೈನಸ್ ಮಾಡಿದ್ರಿ ಅಂತರ 17/20 ಆಗ್ತಿತ್ತು. ಬಟ್ ಇದನ್ನ 17/20 ಬರಿಬಾರ್ದು, 20/17 ಬರಿಬೇಕು. ಯಾಕಂತಾರ ಇಲ್ಲಿ ಮುಂದಿನ ಮೊತ್ತ ಹಿಂದ್ ಇಟ್ಕೊಂಡಿನಿ ಅಂತಾರೆ, ಇದನ್ನ ಉಲ್ಟಾ ಬರ್ಕೋಬೇಕು ಡೈರೆಕ್ಟ್. ಓಕೆ 20/17 ಇಂಟು ಆಮೇಲೆ 4 1 ಮೈನಸ್ ಮಾಡಿದ್ರೆ 3/4. ಬಟ್ ಇದನ್ನ 3/4 ಬರಿಬಾರ್ದು, ಉಲ್ಟಾ ಬರಿಬೇಕು. ಯಾಕಂದ್ರೆ ಈ ಕಡೆ ಅಮೌಂಟ್ ಈ ಕಡೆ ತಂದಿಟ್ಟೀನಿ ಅಂತಾರೆ, ಏನ್ ಮಾಡ್ಕೋಬೇಕು ಹೇಳ್ರಿ, ಉಲ್ಟಾ ಬರಿಬೇಕು. ಅಂದ್ರೆ 4/3. ಇವಾಗ ಕಡತ ಹೊಡೆದ್ರಿ ಅಂತಾರೆ ಹಿಂದೆ ಎಷ್ಟು ಅಮೌಂಟ್ ಇತ್ತು ಅಂತ ಸಿಗ್ತದ. ನೋಡ್ರಿ ನಾನು ಇದನ್ನ ಯಾವ್ದು ಮಾಡೋದಿಲ್ಲ, ಡೈರೆಕ್ಟ್ ಈ ರೀತಿ ಬರಿತೀನಿ. ಓಕೆ ಈಗ ನೋಡ್ರಿ ಹಂಗಾರೆ ಕಡತ ಹೊಡೀರಿ. 3 ಅಂದ್ರೆ ಇನ್ನ ಎಷ್ಟು ಉಳಿತ್ರಿ, 1 ಉಳಿತು, 13 ಆಯ್ತು, 3 4 ಇರ್ಲೆ 12, 1 ಉಳಿತು, 13 ಆಯ್ತು, 3 4 ಇರ್ಲೆ 12, ಇನ್ನ 1 ಉಳಿತು, 15 ಆಯ್ತು, 3 5 ಇರ್ಲೆ 15. ಓಕೆ ಇನ್ನು 17 ಒಂದಿರ್ಲೆ 17 ಎಷ್ಟಿರ್ಲೆ ರೀ, 17 8 136. ಇನ್ನ ಎಷ್ಟು ಉಳಿತೈತಿ, ಈ ಕಡೆ 4 ಆ ಕಡೆ 4 ಅಂದ್ರೆ 8 ಉಳಿತೈತಿ, 85. 17 5 85. 85 ಇಂಟು 20 ಇಂಟು 4 ಮಾಡಿದ್ರಿ ಅಂತ ನೋಡ್ರಿ 85 ಇಂಟು 20 ಇಂಟು 4. ಈಗ 20 ಇಂಟು 4 ಅಂತಾರೆ ಎಷ್ಟಾಗತ್ತ, 80 ಆಗತ್ತ, ಇಂಟು 85. ಈಗ ನೋಡ್ರಿ ಇಂಟು ಮಾಡ್ರಿ. ಇವಾಗ 85 ಇಂಟು 8 ಅಂತ ನೋಡ್ರಿ. ಜಸ್ಟ್ ನಾನು ನಿಮ್ಗೆ ಯಾವ ರೀತಿ ಇಂಟು ಮಾಡ್ಕೊಟ್ರಿ ಅಂತ ಹೇಳಿ ನಂತರ 8 8 64 ಅಂತಾರೆ, 88 640
40 640 40 680 ಇದೊಂದು 0 ಇಂಟು ಮಾಡಿದ್ರಿ ಅಂತ 6800 ಆಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದನ್ನ ಇನ್ನೊಂದು ಮೆಥಡ್ ಒಳಗೂ ಬಿಡಿಸಬಹುದು ನೀವು. ಅಂದ್ರೆ ಈಗ ಮೈನಸ್ ಆಗತ್ತೈತಿ ಅಂದ್ರೆ ಫಸ್ಟ್ ಇನಿಷಿಯಲ್ ಮತ್ತು ಫೈನಲ್ ಈ ಮೆಥಡ್ ಒಳಗೂ ಬಿಡಿಸಬಹುದು. ಇನಿಷಿಯಲ್ 20 ಇತ್ತು, ಆಮೇಲೆ ಮೈನಸ್ ಮಾಡತ್ತಾರ ಅಂದ್ರೆ 17 ಆಗುತ್ತ. ಆಮೇಲೆ ಮತ್ತೆ ಇದನ್ನ ರೇಷೋ ಹಿಂಗೆ 4:3 ಇಟ್ಕೊಂಡ್ರಿ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ಈ ಮೆಥಡ್ ಬರುತ್ತೆ. ಬಟ್ ಈಗ ಫಾಸ್ಟ್ ಬಿಡಿಸೋತೀವಿ, ಇದೊಂದು ಮೆಥಡ್ ಸಾಕು. ನೆಕ್ಸ್ಟ್ ಮುಂದೆ ಪ್ರಶ್ನೆ ಹೋಗೋಣ. ಇನ್ನು ಒಂದ್ ಮೆಥಡ್, 2 ಮೆಥಡ್, 3-4 ಮೆಥಡ್ ಒಳಗೆ ಬಿಡಿಸಬಹುದ್ರಿ. ಬಟ್ ಈಗ ಸದ್ಯಕ್ಕೆ ಇದು ಒಂದ್ ಮೆಥಡ್ ಸಾಕು. ಓಕೆ, ಎಸ್ ನೋಡ್ರಿ, ಈ ಪ್ರಶ್ನೆ ಏನೈತಿ ಅಂತಾರ, ದೊಡ್ಡ 3 ಅಂಕಿಯ ಸಂಖ್ಯೆ ಮತ್ತು 12, 25 ಮತ್ತು 18ರಿಂದ ಭಾಗಿಸಬಹುದಾದ ಚಿಕ್ಕ 4 ಅಂಕಿ ಸಂಖ್ಯೆಗಳ ನಡುವಿನ ಸಂಪೂರ್ಣ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಅಂದ್ರ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ 3-digit ನಂಬರ್ ಅಂಡ್ ದ ಸ್ಮಾಲೆಸ್ಟ್ 4-digit ನಂಬರ್ ಡಿವಿಸಿಬಲ್ ಬೈ 12, 25, 18. ಅಂದ್ರೆ ಈ 3 ಸಂಖ್ಯೆಯಿಂದ ಭಾಗವತಕ್ಕಂತ 3 ಡಿಜಿಟ್ ಸಂಖ್ಯೆ ಮತ್ತು 4 ಡಿಜಿಟ್ ಸಂಖ್ಯೆ ಅವು ಎರಡು ತರದ್ದು ಡಿಫರೆನ್ಸ್ ಬೇಕಾಗೈತಿ. ಓಕೆ, 3-digit ನಂಬರ್, ಗ್ರೇಟೆಸ್ಟ್ 3 ನೋಡ್ರಿ, ದೊಡ್ಡ 3 ಅಂಕಿ ಸಂಖ್ಯೆ ಮತ್ತು ಚಿಕ್ಕ 4 ಅಂಕಿ ಸಂಖ್ಯೆ. ದೊಡ್ಡ 3 ಅಂಕಿ ಸಂಖ್ಯೆ ಅಂತಾರೆ 999, ಇದು ದೊಡ್ಡ 3 ಅಂಕಿ ಸಂಖ್ಯೆ. ಇನ್ನ ಚಿಕ್ಕ 4 ಅಂಕಿ ಸಂಖ್ಯೆ ಅಂತಾರ 1000. ಓಕೆ, ಬಟ್ ಅವು ಏನಾಗಿರ್ಬೇಕು ಅಂತಾರ, ಈ 3 ಸಂಖ್ಯೆಯಿಂದ ಭಾಗವತಕ್ಕಂತ ಸಂಖ್ಯೆಗಳಾಗಿರ್ಬೇಕು. ಅದಕ್ಕೆ ಈ ರೀತಿ ಪ್ರಶ್ನೆ ಇದ್ದಾಗ ನಾವೇನ್ ಮಾಡ್ತೀವಿ, LCM ತೆಗಿತೀವಿ. ಓಕೆ, 12, 25, 18ರಿಂದ ಭಾಗವತಕ್ಕಂತ ಅತಿ ಚಿಕ್ಕ ಸಂಖ್ಯೆ ಅಂತಂದಾಗ ನಾವೇನ್ ಮಾಡ್ತಿದ್ವಿ, LCM ತೆಗಿತಿದ್ವಿ. ಬಟ್ ಈಗ LCM ತೆಗೆದ್ರಿ ಅಂತ ನಮ್ಗೆ ಚಿಕ್ಕ ಸಂಖ್ಯೆ ಸಿಗ್ತದ. ಈ 3 ಸಂಖ್ಯೆಯಿಂದ ಭಾಗ ಹೋಗೋದು ಒಂದೇ, ಆ LCM ದಿಂದ ಭಾಗ ಹೋಗೋದು ಒಂದೇ. ಓಕೆ, ಅಂದ್ರೆ ಯಾವ ಮಗ್ಗಿಯೊಳಗೆ ಭಾಗ ಹೋಗ್ತಾವ್ರಿ ಇವು? 3 ಅಂತೂ ಒಂದ ಮಗ್ಗಿಯೊಳಗೆ ಹೋಗೋದಿಲ್ಲ. ಈ 18 ಮತ್ತು 12 ಹೋಗ್ತಾವ. 6 2 12, 6 3 18, ಈ 25 ಹಂಗೆ ಇಟ್ಕೊಳ್ತೀವಿ. ಓಕೆ, ಈ ನೆಕ್ಸ್ಟ್ ಇವು ಯಾವ ಒಂದ ಮಗ್ಗಿಯೊಳಗೆ ಹೋಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂತಾರ, ಇಂಟು ಮಾಡ್ಕೊಂತೀವಿ. 3 25 75, 75 ಡಬಲ್ 150, 156 ಎಷ್ಟಾಗತ್ತ ಅಂತಾರ 900 ಆಗುತ್ತೆ. ಇದು LCM. ಓಕೆ, ನೋಡ್ರಿ, 3 ಅಂಕಿಯ ಗ್ರೇಟೆಸ್ಟ್ 3-digit ನಂಬರ್ ಅಂದ್ರ ಈ 900 ಅನ್ನೋದು ಈ 4 ಸಂಖ್ಯೆಯಿಂದ ಭಾಗ ಹೋಗತಕ್ಕಂತ ಸಂಖ್ಯೆ. ಈ 900 ಬಿಟ್ರೆ ಇನ್ನು ಮತ್ ಮುಂದ ಯಾವ ಹೋಗುದಿಲ್ಲ ಈ ಸಂಖ್ಯೆಯಿಂದ. ಇದ ಏನಾಗಿರ್ತೈತಿ ಅಂತಾರ, ಗ್ರೇಟೆಸ್ಟ್ ನಂಬರ್ ಯಾವ್ದಾಗಿರ್ತೈತಿ ಅಂತ 900 ಆಗೈತಿ. ಯಾಕಂದ್ರೆ ಮುಂದೆ ಹೋದ್ರಿ ಅಂತಾರ 1800 ಆಗುತ್ತೆ. ಇನ್ನು ಸ್ಮಾಲೆಸ್ಟ್ ನಂಬರ್ ಇಲ್ಲ, ಈ 900 ಏನ್ ಮಾಡ್ಬೇಕಾಗ್ತದ ಅಂತಾರ, ಭಾಗಿಸ್ಬೇಕಾಗ್ತದೆ 900ದಿಂದ. 901 900 ಡಿವೈಡೆಡ್ ಬೈ 99. ಈಗ 99 ಉಳಿದೈತಿ ಅಂತಾರೆ, ಇದು ಹೆಚ್ಚಾಗೈತೆ ಹೌದಿಲ್ಲ? ಈ ಹೆಚ್ಚಾಗಿದ್ದಿ 99 ತೆಗದ್ರಿ ಅಂತಾರೆ, ಎಷ್ಟು ಉಳಿತೈತಿ ಹೇಳ್ರಿ? 999 ದೊಡ್ಡ ಸಂಖ್ಯೆ. ಬಟ್ ಇಲ್ಲಿ ಈ 999 ಈ 900ದಿಂದ ಭಾಗಿಸಿದಾಗ ಶೇಷ 99 ಅಷ್ಟ ಉಳಿಯತೈತಿ ಅಂತಾರೆ. ಇದು ಹೆಚ್ಚಾಗೈತಿ, ಅಷ್ಟು ಉಳಿದೈತಿ. ಹಂಗಾರೆ ಇದ ಏನು ಅಂತಾರ, ಈ 3 ಸಂಖ್ಯೆಯಿಂದ ಭಾಗವತಕ್ಕಂತ ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆನೂ ಇದೆ, ದೊಡ್ಡ ಸಂಖ್ಯೆನೂ ಇದೆ ಇಲ್ಲಿ. ಓಕೆ, ಯಾಕೆ ದೊಡ್ಡ ಸಂಖ್ಯೆನೂ ಇದೆ ಚಿಕ್ಕ ಸಂಖ್ಯೆನೂ ಇದೆ ಅಂತಾರ, ಈ ನೋಡ್ರಿ, ಈ 3 ಸಂಖ್ಯೆಯಿಂದ ಭಾಗವತಕ್ಕಂತ ಚಿಕ್ಕ ಸಂಖ್ಯೆ ಅಂತ LCM ತೆಗಿತಿದ್ವಿ 900. ಬಟ್ 3-digit ಲಾರ್ಜೆಸ್ಟ್ ನಂಬರ್ ಅಂದಾರ ಅಂತಾರ. ಈ 900 ಬಿಟ್ಟು ಮತ್ತೆ 3-digit ಯಾವುದೋ ಸಂಖ್ಯೆ ಏನಾಗಂಗಿಲ್ಲ ಅಂತ ಇದ ಏನಾಗಿರ್ತೈತಿ ಅಂತ ಇಲ್ಲಿ ಆಗಿರ್ತದ, ಲಾರ್ಜೆಸ್ಟ್ ನಂಬರ್ ಆಗಿರ್ತದ. ಓಕೆ, ಎಸ್. ಹಾಗಾದ್ರೆ ಇನ್ನ ಸ್ಮಾಲೆಸ್ಟ್ 4-digit ನಂಬರ್, ಸ್ಮಾಲೆಸ್ಟ್ 4-digit 4 ಅಂಕಿದು ಅಂದ್ರೆ 1000 ಐತಿ. ಈ 1000 ಏನ್ ಮಾಡ್ಬೇಕಂತಾರೆ, ಇದ 900ದಿಂದ ಭಾಗಿಸ್ಬೇಕ್ರಿ. 900 ಅಂದ್ರಲೆ 900. ಇನ್ ನೆಕ್ಸ್ಟ್ ಇನ್ನ ಎಷ್ಟು ಉಳಿತೈತ್ರಿ, 100 ಉಳಿತೈತಿ. ಹಂಗಾರೆ ಈಗ 900 ಭಾಗ ಹೋಗಂಗಿಲ್ಲ. ಮುಂದ್ ಹೋದ್ರಿ ಅಂತ ನೋಡ್ರಿ 1000 ಭಾಗ ಹೋಗುದಿಲ್ಲ. ಬಟ್ 902 1800 ಡೈರೆಕ್ಟ್ ತಗೋಬಹುದು. ನಾವು ಡೈರೆಕ್ಟ್ 1800 ಅಂತ ತಗೋಬಹುದು. ಬಟ್ ಇದು ಪ್ರೊಸೀಜರ್ ನೋಡ್ರಿ, 900ದಿಂದ ಇದನ್ನ ಭಾಗಿಸ್ಬೇಕು. ಶೇಷ ಏನ್ ಉಳಿತೈತಲ್ಲ, ಇವ್ ಎರಡು ತರದ ಡಿಫ್ರೆನ್ಸ್ ಏನ್ ಮಾಡ್ಬೇಕಂತಾರ, ಈ ಡಿಫ್ರೆನ್ಸ್ ಏನ್ ಮಾಡ್ಕೋಬೇಕು ಅಂತಾರ, ನಾನ್ ನಿಮ್ಗೆ ಆಫ್ಲೈನ್ ಆಗಿ ಹೇಳಿ ನಿಂತ ಕ್ವಶನ್ಸ್ ನೀಟಾಗಿ ಅದಕ್ಕೆ ಫಾಸ್ಟ್ ಆಗಿ ಹೇಳತ್ತೀನಿ ಇಲ್ಲಿ. ಓಕೆ, ಇಲ್ಲಿ ಈ ಡಿಫ್ರೆನ್ಸ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಕೂಡಿಸ್ಕೋಬೇಕು. ಈ 900 ಮತ್ತೆ 100 ಡಿಫ್ರೆನ್ಸ್ 800, ಇದಕ್ಕೆ ಕೂಡಿಸಿರ ನಂತರ 1800. ಓಕೆ, ನೀವು ಎರಡು ತರದ ಡಿಫ್ರೆನ್ಸ್ ಕೇಳ್ತಾರ ಅವ್ರು. ಡಿಫ್ರೆನ್ಸ್ ಅಂತ ನೋಡ್ರಿ 1800 900 ಡಿಫ್ರೆನ್ಸ್ ಎಷ್ಟು ಅಂತಾರ 900. ಆಪ್ಷನ್ ಯಾವ್ದು ಅಂತಾರ, ಆಪ್ಷನ್ ಎ ಸರಿ. ಓಕೆ, ಇಂಥ ಕ್ವಶನ್ ನೋಡ್ರಿ ನಾನ್ ನಿಮ್ಗೆ ಹೇಳಿನಲ್ಲ, ಆಲ್ಮೋಸ್ಟ್ ಇದ್ರೊಳಗೆ ನಮ್ಮ ಆಫ್ಲೈನ್ ಸ್ಟೂಡೆಂಟ್ಸ್ ಅದಿರಿ ಅಂತ ನಂಗೆ ಗೊತ್ತೈತಿ. ಅದಕ್ಕ ಸ್ವಲ್ಪ ಫಾಸ್ಟ್ ಹೇಳತ್ತೀನಿ, ಅದಕ್ಕೆ ನೀವು ಕರೆಕ್ಟ್ ಏನ್ ಮಾಡ್ಕೊಳ್ರಿ ಅಂತಾರ ತಿಳ್ಕೊಳ್ರಿ. ಓಕೆ, ಈ ರೀತಿ ಕ್ವಶನ್ಸ್ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೋತ ಕೂತ್ರೆ ಮತ್ತೊಂದು 5-10 ನಿಮಿಷ ಕುಂದಿರ್ಬೇಕಾಗ್ತದ್ರಿ. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಈಗ. ಓಕೆ, ಈಗ ಏನೈತಿ ಅಂತಾರ, ಮತ್ತು 17ರ 4ನೇ ಅನುಪಾತ ಯಾವುದು? ನೋಡ್ರಿ, 5, 10 ಮತ್ತು 17ರ 4ನೇ ಅನುಪಾತ ಫೋರ್ತ್ ಪ್ರೊಪರೇಷನ್ ಕೇಳತ್ತಾರ. ಫೋರ್ತ್ ಪ್ರೊಪರೇಷನ್ ಅಂದಾಗ ನಾವೇನ್ ಮಾಡ್ತೀವಿ, ಜಸ್ಟ್ ಈ ಮುಂದಿನ 2 ಸಂಖ್ಯೆ ಇಂಟು ಮಾಡ್ಕೊಂಡ ಈ ಸಂಖ್ಯೆಯಿಂದ ಕಡ್ತಾ ಹೊಡೀರಿ ಅಂತ ಹೇಳಿನಿ. ಇಲ್ಲ ಸರ್ ನಂಗೆ ನೆನಪಿಟ್ಕೊಳಕ್ ಆಗುದಿಲ್ರಿ ಅಂತಾರೆ, ಇದು ನೆನಪಿಟ್ಕೊಳ್ರಿ ಅಂತ ಹೇಳಿ. ಇದು A B C ಅಂದ್ರೆ B ಮತ್ತು C ಎರಡು ಇಂಟು ಮಾಡ್ರಿ, ಡಿವೈಡೆಡ್ ಬೈ ಈ A ದಿಂದ ಕಡ್ತಾ ಹೊಡೀರಿ ಅಂತ ಹೇಳಿನಿ. ಇದು ಜಸ್ಟ್ ಇಟ್ ನೆನಪಿಟ್ಕೊಡ್ರಿ. ಇಲ್ಲ ಮುಂದಿನ 2 ಸಂಖ್ಯೆ ಇಂಟು ಮಾಡಿ ಇದರಿಂದ ಕಡ್ತಾ ಹೊಡೀರಿ ಅಂತ ಹೇಳಿ.
ಹಾಗಾದ್ರೆ ನೀವು ಇದನ್ನ ನಾ ಕ್ವಶನ್ ಕೊಟ್ಟಿನಿ ಅಂದ್ರೆ ಇದ್ರ ಅರ್ಥ ಏನ್ ಹೇಳ್ರಿ, ಫೋರ್ತ್ ಪ್ರೊಫೆಷನ್ ನಾ ಹೇಳಿನಿ, ನೀವು ಯಾವ್ದು ಮಾಡ್ಕೋಬೇಕು ಇಲ್ಲಿ, ಫಸ್ಟ್ ಪ್ರೊಫೆಷನ್, ಥರ್ಡ್ ಪ್ರೊಫೆಷನ್, ಮೇನ್ ಪ್ರೊಫೆಷನ್ ಮತ್ತು ಈ ಫೋರ್ತ್ ಪ್ರೊಫೆಷನ್, ಇವ್ 4 ಮಾಡ್ಕೋಬೇಕು ನೀವು. ಓಕೆ, ಅದನ್ನ ನಿಮ್ಗೆ ಹೋಮ್ವರ್ಕ್ ಅದು ಇವತ್ತು, ಅದನ್ನ ಮಾಡ್ಕೊಡ್ರಿ ನೀವು. ಓಕೆ, ಈ 10 ಮತ್ತು ಏನ್ ಮಾಡ್ರಿ ಅಂತಾರೆ, ಇಂಟು ಮಾಡ್ರಿ, ಡಿವೈಡೆಡ್ ಬೈ 5. 5 ಒಂದ್ರಲ್ಲೇ 5 ಎರಡರಲ್ಲೇ 10, 17 ಎರಡರಲ್ಲೇ ಎಷ್ಟು ಹಂಗಾರ 34. ಅದೇ ಯಾವ್ದು ಆಪ್ಷನ್ ಅಂತಾರ, ಆಪ್ಷನ್ ಬಿ ಅನ್ನೋದು ಸರಿ. ನೋಡ್ರಿ, 2 ಮಾರ್ಕ್ಸ್ ಇಂಥ ಕ್ವಶನ್ಸ್ ಬರ್ತಿರ್ತಾವ, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ ಆಗಿತ್ತು ಅಂತಾರ. ಎಸ್, ನೋಡ್ರಿ, ಈ ರೀತಿ ಕ್ವಶನ್ಸ್ ನಾನು ಆಲ್ರೆಡಿ ಎಷ್ಟೋ ಕ್ವಶನ್ಸ್ ಅನ್ನ ಹೇಳಿನಿ. ಓಕೆ, ಇಲ್ಲಿ ಏನೈತಿ ಅಂತಾರ, 60 ಲೀಟರ್ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತವು 2:3 ಆಗಿದೆ. ಹಾಲು ಮತ್ತು ನೀರಿನ ಅನುಪಾತವನ್ನು 1:2 ಮಾಡಲು ಯಾವ ಪ್ರಮಾಣದ ನೀರನ್ನು ಸೇರಿಸಬೇಕು? ನೋಡ್ರಿ, ಆಲ್ರೆಡಿ ಒಂದು ಕ್ಯಾನ್ ಐತಿ. ಈ ಕ್ಯಾನ್ಯಾಗ ಹಾಲು ಮತ್ತು ನೀರ ಎರಡೂ ಸೇರಿ ಎಷ್ಟು ಲೀಟರ್ ಐತಿ ಅಂತಾರ, 60 ಲೀಟರ್ ಐತ್ರಿ. ಬಟ್ ಯಾವ ಅನುಪಾತದೊಳಗೆ ಐತಿ ಅಂತಾರ, ಮಿಲ್ಕ್ ಮತ್ತು ವಾಟರ್ ರೇಷೋ ಅನುಪಾತ ಕೊಟ್ಟಿದಾರ, ಎಷ್ಟು ಅಂತಾರ 2:3 ಅಂತೇಳಿ ಕೊಟ್ಟಿದಾರ. ಆಮೇಲೆ ಇದು ಏನಾಗ್ಬೇಕಾಗೈತಿ ಅಂತಾರ, ಇದ್ರಾಗ ಒಂದಿಷ್ಟು ನೀರನ್ನ ಹಾಕ್ಬೇಕು. ನೀರ್ ಹಾಕಿದ ನಂತರ ಅನುಪಾತ ಎಷ್ಟಾಗ್ಬೇಕು ಅಂತಾರ, 1:2 ಆಗ್ಬೇಕು. ಹಂಗಾರ ಎಷ್ಟು ವಾಟರ್ ಅನ್ನ ಆಡ್ ಮಾಡ್ತಾರ ಅಂತ ಕೇಳತ್ತಾರ. ಫಸ್ಟ್ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ನೋಡ್ರಿ. ಈಗ ಆಲ್ರೆಡಿ ಅಲ್ಲಿ ಎಷ್ಟು ವಾಟರ್ ಐತಿ, ಎಷ್ಟು ಮಿಲ್ಕ್ ಐತಿ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಅಂದ್ರೆ ಮೊದಲು ಇರ್ತಕ್ಕಂತ ರೇಷೋ ಎಷ್ಟು ಅಂತಾರ, 2:3. ಈಗ ಟೋಟಲ್ ಎಷ್ಟು ಲೀಟರ್ ಐತಿ, 60 ಲೀಟರ್ ಐತಿ. ಹಂಗಾರೆ ಈ 2 ಮತ್ತು 3 ಟೋಟಲ್ 60 ಲೀಟರ್ ಐತಿ ಅಂತಾರ, ಟೋಟಲ್ ರೇಷೋ ಮಾಡ್ಕೋಬೇಕು. ಟೋಟಲ್ 5 ಪಾರ್ಟ್ ಆಗತ್ತ. ಇದ 5 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ, 60 ಲೀಟರ್. ಹಂಗಾರೆ ಎಷ್ಟು ಲೀಟರ್ ವಾಟರ್ ಐತಿ ಅಂತಾರ 3 ಪಾರ್ಟ್, ಎಷ್ಟು ಲೀಟರ್ ಮಿಲ್ಕ್ ಐತಿ ಅಂತಾರ 2 ಪಾರ್ಟ್. ಅಂದ್ರೆ ಈ 3 ಪಾರ್ಟ್ ವ್ಯಾಲ್ಯೂ ಎಷ್ಟು, ಈ 2 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. 5 ಎಷ್ಟರಲ್ಲಿ 60 ರೀ, 5 12ರಲ್ಲಿ 60. ಹಂಗಾರೆ 3 12ರಲ್ಲಿ ಎಷ್ಟು, 12 3ಲೆ 36. ಇನ್ನ 1 ಪಾರ್ಟ್ 12 ಅಂತಾರೆ, ಇನ್ 2 ಪಾರ್ಟ್ ಎಷ್ಟಾಗತ್ರಿ, 12 2ರಲ್ಲಿ 24. ಓಕೆನಾ, ಇದು ರೇಷೋ. ಅಂದ್ರೆ ರೇಷೋ ಇಷ್ಟಿತ್ತು, ಇಷ್ಟು ಲೀಟರ್ ಇತ್ತು ಟೋಟಲ್. ಆ ಕ್ಯಾನ್ ಒಳಗೆ 36 ಲೀಟರ್ ನೀರ್ ಐತಿ, 24 ಲೀಟರ್ ಹಾಲು ಐತಿ. ಈಗ ಅವ್ರ ಏನ್ ಹೇಳ್ತಾರ ಅಂದ್ರೆ, ಈ ಅನುಪಾತ ಏಟಾಗ್ಬೇಕು ಹೇಳ್ರಿ, 1:2 ಆಗ್ಬೇಕು. ಎಷ್ಟಾಗ್ಬೇಕು ಹೇಳ್ರಿ, 1:2. ಇದು ಹಾಲಿಂದ ಎಷ್ಟ ಆಗ್ಬೇಕಂತಾರ, ಮಿಲ್ಕ್ 1 ಆಗ್ಬೇಕು, ವಾಟರ್ ಎಷ್ಟ ಆಗ್ಬೇಕಂತಾರ 2 ಆಗ್ಬೇಕು. ಬಟ್ ಇಷ್ಟ ಆಗ್ಬೇಕಾದ್ರ ನೀರನ್ನ ಸೇರ್ಸ್ಬೇಕು ಅಂತ ಏನಾರ ಹಾಲ್ ಸೇರ್ಸತ್ತಾರ, ಹಾಲಿಲ್ಲ. ಅಂದ್ರೆ ಇಲ್ಲಿ 24 ಲೀಟರ್ ಹಾಲ್ ಇತ್ತು ಅಂತಾರ, ಇಗೋದ್ 24 ಲೀಟರ್ ಇರ್ಬೇಕ್ರಿ. ನೋಡ್ರಿ, ಹಾಲ್ ಇಲ್ಲಿ ಎಷ್ಟಿತ್ತೋ ಈಗ ಮಿಕ್ಸ್ ಮಾಡಿದ ನಂತರ ಏನಾಗ್ಬೇಕು, ನೀರ್ ಹಾಕಿದ ನಂತರ ಹಾಲು 24 ಲೀಟರ್ ಇರ್ಬೇಕು. ಅಂದ್ರೆ ಹಾಲಿನ ಅನುಪಾತ ಈಗ 1 ಇರ್ತೈತಿ ಅಂತಾರ, ಅದು 24 ಲೀಟರ್ ಇರ್ತೈತಿ. ಹಾಗೂ 24 ಲೀಟರ್ ಇತ್ತು, ಈಗ 24 ಲೀಟರ್ ಇರ್ತೈತಿ. ಅಂದ್ರೆ ಏನು ಚೇಂಜ್ ಆಗೋದಿಲ್ಲ. ಅಂದ್ರೆ 1 ಪಾರ್ಟ್ 24 ಅಂತಾರ, ಈ 2 ಪಾರ್ಟ್ ಎಷ್ಟಾಗತ್ತ ನೋಡ್ರಿ, 1 ಪಾರ್ಟ್ 24 ಅಂತಾರೆ, ಈ 2 ಪಾರ್ಟ್ 24 ಡಬಲ್ 48 ಲೀಟರ್ ವಾಟರ್ ಆಗತ್ರಿ. ಈಗ ನೋಡಿ, ಮೊದಲು ಎಷ್ಟಿತ್ತು ವಾಟರ್, 36 ಲೀಟರ್ ಇತ್ತು, ಹೌದಾ? ಈಗ ಎಷ್ಟು ಲೀಟರ್ ಆಗೈತ್ರಿ, 48 ಲೀಟರ್ ಆಗೈತಿ. ಅವ್ರ ಎಷ್ಟು ಜಾಸ್ತಿ ಆಗೈತಿ ನೋಡ್ರಿ, ವಾಟರ್ 12 ಲೀಟರ್ ಜಾಸ್ತಿ ಆಗೈತಿ. ಅವ್ರ ಆಪ್ಷನ್ ಯಾವ್ದು ಅಂತಾರ, ಆಪ್ಷನ್ ಎ ಸರಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ಅನ್ಕೊಂತೀನಿ. ಇದನ್ನ ಟ್ರಿಕ್ಲೆ ಬಿಡಿಸ್ಕೋಬಹುದು ನಾವು. ಯಾವ ರೀತಿ, ಡೈರೆಕ್ಟ್ ಇಲ್ಲಿ ಈ ರೀತಿ ರೇಷೋ ಬರ್ಕೋಬೇಕು, 2:3, 1:2. ಈಗ ಈ 2 ಇದಕ್ಕೆ ಇಂಟು ಮಾಡ್ಬೇಕು, ಈ 3 ಇದಕ್ಕೆ ಇಂಟು ಮಾಡ್ಕೋಬೇಕು. ಓಕೆ, ಈಗ ರೇಷೋ ಏನಾಗೈತಿ ಅಂದ್ರೆ, ಇದ 3 ಇಲ್ಲಿ ಇಂಟು ಮಾಡಿದ್ರಿ ಅಂತಾರ, ಇದ 2 ಇದಕ್ಕೆ ಇಂಟು ಮಾಡಿದ್ರಿ ಅಂತಾರ, ರೇಷೋ ಈಕ್ವಲ್ ಆಗ್ತೈತಿ. ಅಂದ್ರೆ ಇದು ಈಗ 2 + 3 ಅಂತಾರ 5 ಪಾರ್ಟ್ ಇತ್ತಲ್ಲ, ಈ 5 ಪಾರ್ಟ್ ಎಷ್ಟಿತ್ತು, 60 ಲೀಟರ್ ಇತ್ತು. ಈಗ ನಮ್ಗಿಲ್ಲಿ ಈ 2 ಇದಕ್ಕೆ ಹೋದ್ ಇಂಟು ಮಾಡಿದ್ರಿ, ಈ 3 ತಂದು ಇದಕ್ಕೆ ಇಂಟು ಮಾಡಿದ್ರಿ ಅಂದ್ರೆ 2 3 6, 3 2 6 ರೇಷೋ ಈಕ್ವಲ್ ಆಕೈತಿ. ಇಲ್ಲಿ ಈ ಕಡೆ ಚೇಂಜ್ ಆಗುತ್ತ. ಇಲ್ಲಿ 2 ಪಾರ್ಟ್ ಇಲ್ಲಿ ತಂದು ಇಂಟು ಮಾಡಿದ್ರಿ ಅಂದ್ರೆ 2 2 4 ಆಗುತ್ತ. ಇಲ್ಲಿ 1 ಪಾರ್ಟ್ ಇಂದ ಇಲ್ಲಿ 3 ಆಗುತ್ತೆ. ಇವ್ ಎರಡು ಡಿಫ್ರೆನ್ಸ್ 1 ಪಾರ್ಟ್, ಅದ 1 ಮಾಡಿದ್ರಿ ಅಂತ 5 1 12 ಅಂತ. ಜಸ್ಟ್ ನಾನ್ ಬಿಡಿಸ್ಬೇಕಾದ್ರೆ ಈ ರೀತಿ ಬಿಡಿಸ್ತಿರ್ತೀನಿ. ಬಟ್ ಇರ್ಲಿ, ಇದು ಈಗ ಅರ್ಥ ಆಗಿತ್ತು ಅಂದ್ರೆ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಅದು ಬೇಡ ಈಗ ಬೇಡ. ಜಸ್ಟ್ ಅದು ತಿಳ್ಕೊಬೇಕಾದ್ರೆ ನಿಮ್ಗೆ ಬೇಸಿಕ್ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರ್ಬೇಕಾಗ್ತದ, ಅದು ಬೇಡ. ಈಗ ಜಸ್ಟ್ ಇದನ್ನ ಈ ರೀತಿ ಮಾಡ್ಕೊಳ್ರಿ ನೀವು. ಬರೀ ಹಿಂಗ ನೋಡಿ ಹಿಂಗ ಆನ್ಸರ್ ಮಾಡ್ಬೋದ್ರಿ. ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರ, ಪ್ರಾಕ್ಟೀಸ್ ಇರ್ಬೇಕಷ್ಟೇ. ಓಕೆ, ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಏನೈತಿ ಅಂತಾರ, ಪಿ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು ಮತ್ತು ಕ್ಯೂ ಅದನ್ನು 25 ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ 4 ದಿನಗಳವರೆಗೆ ಕೆಲಸ ಮಾಡಿದರೆ ಎಷ್ಟು ಶೇಕಡ ಕೆಲಸ ಉಳಿಯುತ್ತದೆ? ಇದು ಇಂಪಾರ್ಟೆಂಟ್. ಎಷ್ಟು ಉಳಿತದ ಅಂತ ಕೇಳತ್ತಾರ. ಅಂದ್ರೆ ಮೊದಲು ಅವ್ರ ಕೆಲಸ ಎಷ್ಟು ಮಾಡತ್ತಾರ ಅನ್ನೋದು ನೋಡ್ರಿ. ಹಂಗಾರೆ ಯಾವ ರೀತಿ ಮಾಡ್ಕೊಂತೀನಿ, ಪಿ ಒಂದು ಕೆಲಸ ಎಷ್ಟನ್ನ ಮಾಡ್ತಾನಂತ ಮಾಡ್ತಾನಂತ, ಕ್ಯೂ ಎಷ್ಟನ್ನ ಮಾಡ್ತಾನಂತ 25 ಮಾಡ್ತಾನಂತ. ಓಕೆ, ಬಟ್ ಎಷ್ಟು ಜನ ಕೆಲಸ ಮಾಡತ್ತಾರ ಇಬ್ರು ಸೇರಿ? 4 ದಿನ. ಫಸ್ಟ್ ಟೋಟಲ್ ಕೆಲಸ ಎಷ್ಟೈತಿ
ಟೋಟಲ್ ಕೆಲಸ ಕಂಡಿಡ್ಕೋಬೇಕು. ಟೋಟಲ್ ವರ್ಕ್ ಕಂಡಿಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ, LCM ತೆಗಿತೀವಿ. మరి ಈ 20 25 LCM ಎಷ್ಟು? ಈ 25 ದೊಡ್ಡ ಸಂಖ್ಯೆ, 20 ಮಗ್ಗಿ ಒಳಗೆ ಬರೋದಿಲ್ಲ. 25 ಡಬಲ್ 50, 50 20 ಮಗ್ಗಿ ಒಳಗೆ ಬರೋದಿಲ್ಲ. 25 ಮೂರ್ಲೆ 75, ಅದು ಕೂಡ 20 ಮಗ್ಗಿ ಬರೋದಿಲ್ಲ. 25 4 100, 100 20 ಮಗ್ಗಿಯಾಗೂ ಬರ್ತೈತಿ ಅಂತಾರೆ ನೋಡ್ರಿ. LCM ಎಷ್ಟಾಗತ್ತ? 100 ಆಗತ್ತೆ. ಇನ್ 25 ಒಂದೊಂದಿನ ಕೆಲಸ ಕಂಡಿಡ್ಕೋಬೇಕಲ್ರಿ. ಮತ್ ಒಂದೊಂದಿನ ಕೆಲಸ ಕಂಡಿಡ್ಕೋಬೇಕಾದ್ರೆ 25 ಎಷ್ಟರಲ್ಲೇ 100, 25 4 100, 20 ಎಷ್ಟರಲ್ಲೇ 100, 25 100. ಇದು ಒಂದಿನದ ಕೆಲಸ ಐತ್ರಿ. ಇದು ಒಂದಿನ ಕೆಲಸ 5 ಯೂನಿಟ್ ಮಾಡೋದು, ಇದು ಒಂದಿನ ಕೆಲಸ 4 ಯೂನಿಟ್ ಮಾಡೋದು. ಅವ್ರ ಇಬ್ರು ಸೇರಿ ಒಂದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರ? 9 ಯೂನಿಟ್ ಕೆಲಸ ಮಾಡ್ತಾರ. ಹಿಂಗ ಎಷ್ಟು ದಿನ ಮಾಡತ್ತಾರ ಅವ್ರು? 4 ದಿನ ಮಾಡತ್ತಾರ ನೋಡ್ರಿ. ಇವ ಒಂದಿನಕ್ಕೆ 5 ಅಂತ ತಿಂತಾನ, ಇವ್ ಒಂದಿನಕ್ಕೆ 4 ಅಂತ ತಿಂತಾನ, ಇಬ್ರು ಸೇರಿ ಒಂದಿನಕ್ಕೆ 9 ಅಂತ ತಿಂತಾರ. ಹಿಂಗ 4 ದಿನಕ್ಕೆ ಎಷ್ಟು ಅಂತ ತಿಂತಾರ? 9 4 36 ಅಂತ ತಿಂತಾರ. ಅವ್ರ ಈಗ ಉಳಿದಿದ್ದ ಕೆಲಸದ ಪರ್ಸೆಂಟೇಜ್ ಕೇಳ್ತಾರ ನೋಡ್ರಿ. ಇದು ಟೋಟಲ್ ವರ್ಕ್ ಅಂತಾರ. ಇದ ಎಷ್ಟು ಪರ್ಸೆಂಟ್? 100%. ಈಗ ಈ 100% ನೋಡ್ರಿ, 100 ಯೂನಿಟ್ ಕೆಲಸ ಐತಿ. ಇದ್ರಾಗ 36 ಯೂನಿಟ್ ಕೆಲಸ ಮಾಡಿದಾರ ಅಂತಾರ. ಇನ್ನ ಎಷ್ಟು ಕೆಲಸ ಉಳಿತೈತಿ? 64 ಯೂನಿಟ್ ಉಳಿತೈತಿ. 100 ಯೂನಿಟ್ ಅಂದ್ರ 100%, 64 ಯೂನಿಟ್ ಅಂತಾರ 64%. 100 100, 64 64, 64%. ಇದು ರಿಮೈನಿಂಗ್. ಇದು ರಿಮೈನಿಂಗ್ ಕೇಳಿದ್ರೆ ಇಷ್ಟು. ಇನ್ನ ಕಂಪ್ಲೀಟ್ ಆಗಿದ್ದು ಕೇಳಿದ್ರು ಅಂತಾರೆ ಇದೇ ಆನ್ಸರ್ 36%. ಈಗ ಏನಾರ ಇಲ್ಲಿ 100 ಇರೋ ಜಾಗದಾಗ ಬೇರೆ ಏನಾರ ಇರ್ತಿತ್ತು ಅಂದ್ರೆ ಮತ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಮಾಡಿದ್ರೆ ಬರ್ತೀವಿ. ಓಕೆ, ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಕ್ಲಿಯರ್? ಓಕೆ. ಈ ರೀತಿ ಪ್ರಶ್ನೆಗಳನ್ನ ಸ್ವಲ್ಪ ಅದೇನಾರ ಒಂದ್ ವೇಳೆ ಈ ಪರ್ಸೆಂಟೇಜ್ ಅನ್ಲಿಲ್ಲ ಅಂದ್ರೆ ಉಳಿದಂತ ಕೆಲಸದ ಭಾಗ ಎಷ್ಟು ಕೇಳ್ತಿದ್ರು ಅಂದ್ರೆ 64/100. ಅಂದ್ರೆ ಈಗ 100ರಾಗ 36 ಮಾಡಿರ್ತಾರ, ಎಷ್ಟು ಉಳಿದೈತಿ ಅಂದ್ರ 100ರಾಗ 64 ಉಳಿದೈತಿ ಅಂತ ಹೇಳ್ಬೇಕು. ಇದನ್ನ ಕಡ್ತಾ ಹೊಡೆದ್ರಿ ಅಂತಾರ ಎಷ್ಟ್ರಲ್ಲಿ ಹೋಗ್ತದ ನೋಡ್ರಿ? 4 25 4 16 16/25 ರಿಮೈನಿಂಗ್ ಎಷ್ಟು ಉಳಿದೈತಿ ಅಂತ ಹೇಳ್ಬೋದಿತ್ತು. ಅದೇ ಎಷ್ಟು ಆಗ್ಯದ ಅಂತ ಕೇಳಿದ್ರ, ಎಷ್ಟು ಮುಗ್ದೈತಿ ಅಂತ ಕೇಳಿದ್ರೆ 36/100 ಅಂತ ಹೇಳಿ. 4 9 36, 4 25 9/25 ಕೆಲಸ ಮುಗ್ದೈತಿ. 25ರಾಗ 9 ಭಾಗ ಮುಗ್ದೈತಿ, 25ರಾಗ 16 ಭಾಗ ಉಳಿದೈತಿ. ಹಿಂಗೂ ಕೇಳ್ತಿರ್ತಾರ. ಪರ್ಸೆಂಟೇಜ್ ಒಳಗು ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ಯದ ಅಂತ ಅನ್ಕೊಂತೀನಿ. ಈಗ ಹೋಗ್ತೀನಿ. ಎಸ್, ಹಾಗಾದ್ರೆ ಮುಂದೆ ಹೋಗೋಣ ಬರ್ರಿ. ಒಬ್ಬೊಬ್ಬ ಕ್ವಶನ್ ನೋಡ್ರಿ, ಭಾರಿ ಕ್ವಶನ್ ಇದು. ನಮ್ಗಿಲ್ಲಿ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು ಅಂತಾರೆ? ಡಿವಿಸಿಬಿಲಿಟಿ ರೂಲ್ ಗೊತ್ತಿರ್ಬೇಕು. ನಾ ಡಿವಿಸಿಬಿಲಿಟಿ ರೂಲ್ ಹೇಳ್ಕೊಟ್ಟೇನಿ ನಿಮಗ. ಡಿವಿಸಿಬಿಲಿಟಿ ರೂಲ್ ಅಂತಾರ ನೋಡ್ರಿ. ಈ 11 ಅಂಕಿಯ ಸಂಖ್ಯೆ ನೋಡ್ರಿ, 11 ಅಂಕಿ ಅದಾವ. ಇದ್ರಾಗ ಎಷ್ಟು ಅಂಕಿ ಅದಾವಲ್ರಿ? 11 ಅಂಕಿ ಅದಾವ. ಇನ್ನ ಈ 72ರಿಂದ ಭಾಗಿಸಿದ್ರೆ ನಂತರ 7x + 7y ನ ಮೌಲ್ಯ ಎಷ್ಟು? ನೋಡ್ರಿ, ನಮ್ಗೆ ಇಲ್ಲಿ ಗೊತ್ತಿರ್ಬೇಕಾಗಿದ್ದು ಬೇಸಿಕ್ ಕಾನ್ಸೆಪ್ಟ್. ನಮ್ಗಿಲ್ಲಿ ಈ 72ರಿಂದ ಭಾಗಿಸ್ಬೇಕು ಅಂತಾರೆ. 72ರದ ಡಿವಿಸಿಬಿಲಿಟಿ ರೂಲ್ ಗೊತ್ತಿಲ್ಲ. ಇದನ್ನ ಒಡೆದಿಟ್ಕೋಬೇಕು. ಯಾವ ರೀತಿ ಒಡೆದಿಟ್ಕೋತೀನಿ ಅಂತಂದ್ರ, ನಾನು 8 ಮತ್ತು 9 ಅಂತೇಳಿ ಒಡೆದಿಟ್ಕೊಂತೀನಿ. 8 9 72, 9 8 72. ಇದನ್ನ ಒಡೆದಿಟ್ಕೊಂತೇನೆ ಹಿಂಗ. ಈಗ ಒಡೆದಿಟ್ಕೊಂಡೆ, ಇನ್ನು 8ರಿಂದನೂ ಭಾಗೋಗ್ಬೇಕು, 9ರಿಂದನೂ ಭಾಗೋಗ್ಬೇಕು. 8ರಿಂದನೂ ಭಾಗೋಗ್ಬೇಕು, 9ರಿಂದನೂ ಭಾಗೋಗ್ಬೇಕು. ಎರಡೂ ಸಂಖ್ಯೆಯಿಂದ ಭಾಗೋಗ್ತಿತ್ತು ಅಂದ್ರೆ ಆ ಸಂಖ್ಯೆ 72ರಿಂದ ಭಾಗೋಗ್ತದೆ. ಅರ್ಥ ಆಗ್ಯದ? 8ರಿಂದನೂ ಭಾಗೋಗ್ಬೇಕು, 9ರಿಂದನೂ ಭಾಗೋಗ್ಬೇಕು, ಆಮೇಲೆ ಆ ಸಂಖ್ಯೆ 72ರಿಂದನೂ ಭಾಗೋಗ್ತದ. ಹಂಗಾರೆ 8ರಿಂದ ಭಾಗೋಗ್ಬೇಕಾದ್ರೆ 8ರದ ಡಿವಿಸಿಬಿಲಿಟಿ ರೂಲ್ ಏನದ? 8ರದ ಡಿವಿಸಿಬಿಲಿಟಿ ರೂಲ್ ಏನೈತಿ ಅಂತಾರ? ಲಾಸ್ಟ್ 3 ಡಿಜಿಟ್ ಭಾಗೋಗ್ಬೇಕು. ಲಾಸ್ಟ್ 3 ಡಿಜಿಟ್ ಭಾಗೋಗ್ಬೇಕು. ಈ 9ರದ ಡಿವಿಸಿಬಿಲಿಟಿ ರೂಲ್ ಏನೈತಿ ಅಂತಾರ? ಡಿಜಿಟ್ ಸಮ್. ಡಿಜಿಟ್ ಸಮ್ ಏನಾಗ್ಬೇಕು ಅಂತಾರ? ಭಾಗ ಹೋಗ್ಬೇಕು. ಅಂದ್ರ ಡಿಜಿಟ್ ಸಮ್ ಏನಾಗ್ಬೇಕಾರ 9 ಭಾಗ ಹೋಗ್ಬೇಕು. ಅಂದ್ರೆ ಡಿಜಿಟ್ ಸಮ್ 9 ಭಾಗ ಹೋದ್ರ ಆ ಸಂಖ್ಯೆ ಭಾಗ ಹೋಗ್ತೈತಿ. ಲಾಸ್ಟ್ 3 ಡಿಜಿಟ್ ಭಾಗ ಹೋದ್ರ ಅದು 8 ಭಾಗ ಹೋಗ್ತೈತಿ. ಇದು 8 ಮತ್ತು 9ರದ ರೂಲ್ಸ್, ಡಿವಿಸಿಬಿಲಿಟಿ ರೂಲ್. ಓಕೆ, ಅಂದ್ರೆ ಈಗ ಡಿವಿಸಿಬಿಲಿಟಿ ರೂಲ್ ಅಂದ್ರೆ 8ರಿಂದ ಲಾಸ್ಟ್ 3 ಡಿಜಿಟ್ ಅಂದ್ರೆ ಇದು ಭಾಗ ಹೋಗ್ಬೇಕು. ಈಗ ನೋಡ್ರಿ, 8 9 72, ಇನ್ನೆಷ್ಟು ಉಳಿತೀನಿ? 72 ಅಂತಾರ 6 ಶೇಷ ಉಳಿತು. ಈ 6 ಮುಂದ ಎಷ್ಟು ಇಟ್ರ ಅದು 8 ಭಾಗ ಹೋಗ್ತೈತಿ. ನೋಡ್ರಿ, 0 ಇಟ್ರ 60 ಭಾಗ ಹೋಗೋದಿಲ್ಲ, 1 ಇಟ್ರ 61 ಹೋಗೋದಿಲ್ಲ, 2 ಇಟ್ರ 62 ಭಾಗ ಹೋಗೋದಿಲ್ಲ, 3 ಇಟ್ರ 63 8 ಭಾಗ ಹೋಗೋದಿಲ್ಲ. ಇಲ್ಲಿ 4 ಇಟ್ರ ನೋಡ್ರಿ 64 8 ಭಾಗ ಹೋಗ್ತೈತಿ. ಹಂಗಾರೆ ಈ ವಾಯ್ ಜಾಗದಾಗ ಎಷ್ಟು ಬರ್ಬೇಕು ಹೇಳ್ರಿ? ನೋಡ್ರಿ, ಏನದ? ಫಸ್ಟ್ 12 ಬರಿತೀನಿ, ಸಮಾಧಾನಲೆ ತಗೊಳ್ರಿ. 3 8 9 x 6 3 7 8. ಇನ್ನ ಈ ಪ್ಲಸ್ ಒಳಗೆ ಏನ್ ಬಂದ್ರೆ ಹೋಗುತ್ತೆ ನೋಡ್ರಿ? 8 9 72, ಇನ್ನ 6 ಉಳಿತು. ಈ 6 ಮುಂದೆ ಎಷ್ಟು ಬಂದ್ರೆ ಹೋಗ್ತೈತಿ ಅಂದ್ರೆ 4 ಬಂದ್ರೆ 8 ಭಾಗ ಹೋಗ್ತೈತಿ.
ಲಾಸ್ಟ್ 3 ಡಿಜಿಟ್ ಏನಾರ 8 ಭಾಗ ಹೋಯ್ತಾರ ಆ ಸಂಖ್ಯೆ ಎಲ್ಲಾನು 8ರಿಂದ ಭಾಗ ಹೋಗ್ತಿರ್ತೈತಿ. ಓಕೆ, ಇಲ್ಲಿ ಎಷ್ಟು ಬರ್ಬೇಕಂದ್ರೆ ಲಾಸ್ಟ್ 4 ಬರ್ಬೇಕು. ಓಕೆ, ಈ y ಜಾಗದಾಗ ಎಷ್ಟು ಬರ್ಬೇಕು ಹೇಳ್ರಿ? 4 ಬರ್ಬೇಕಂದ್ರೆ y ವ್ಯಾಲ್ಯೂ ಎಷ್ಟು? y ವ್ಯಾಲ್ಯೂ 4. ಕ್ಲಿಯರ್ ಎಷ್ಟು? ಇನ್ನ ಈ ಸಂಖ್ಯೆ 9ರಿಂದ ಭಾಗ ಹೋಗ್ಬೇಕಾದ್ರ ಈ ಎಲ್ಲಾ ಸಂಖ್ಯೆಗಳ ಮೊತ್ತ 9ರಲ್ಲೇ ಭಾಗ ಹೋಗ್ಬೇಕು. ಇನ್ನು 9 ಎಲ್ಲೆಲ್ಲಿ ಆಗ್ತದ ಅಲ್ಲೆಲ್ಲಿ ಬಿಟ್ಟು ಬಿಡ್ರಿ. ನೋಡ್ರಿ, ಇಲ್ಲಿ 9 ಐತಿ, ಬಿಟ್ಟು ಬಿಡ್ತೀನಿ. ಇನ್ನ ಈ 8 ಮತ್ತು ಈ 9 ಬಿಟ್ಟು ಬಿಡ್ತೀನಿ. ನೆಕ್ಸ್ಟ್ ಈ 6 3, ಇನ್ನ ಈ 2 ಈ 7 8 ಆಯ್ತು, ಬಿಟ್ಟು ಬಿಡ್ತೀನಿ. ಇನ್ನ 3 8 11 11 4 15. ಈಗ 15 ಆಯ್ತು. ಈಗ 18ರಲ್ಲಿ ಅಂದ್ರೆ ಡಿಜಿಟ್ ಸಮ್ ಈಗೆಲ್ಲಾ ಕೂಡ್ಸಿನ ಭಾಗ ಹೋತು, ಬಿಟ್ಬಿಟ್ನಿ. ಈಗ 15 ಅಂತಾರ ನೋಡ್ರಿ. 15 ಯಾವ್ದ್ರಲ್ಲೇ ಭಾಗ? ಇದು 15 9ರಲ್ಲೇ ಭಾಗ ಹೋಗ್ಬೇಕ್ರಿ. ಇನ್ನ 8 ಕೂಡ್ಸ್ಬೇಕು. ಇದಕ್ಕ ಇನ್ನ 8 ಬೇಕ್ರಿ? 18 ಆಗ್ಬೇಕು. ಹಂಗಾರ ಇಲ್ಲಿ ಏನ್ ಇರ್ಬೇಕು ಹೇಳ್ರಿ? 3 ಇರ್ಬೇಕು. ಹಂಗಾರ ಎಕ್ಸ್ ವ್ಯಾಲ್ಯೂ ಎಷ್ಟು ಹೇಳ್ರಿ? 3. ಆಫ್ಲೈನ್ ನಾಗ ಇದ್ದವ್ರಂತೂ ಇದನ್ನ ಆರಾಮ್ ಕಣ್ ಮುಚ್ಚಿ ಬಿಡಿಸ್ತೀರಿ ಅಂತ ಅನ್ಕೊಂತೀನಿ ನಾನು. ಓಕೆ, ಹಂಗಾರ ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ 4. ಹಂಗಾರ ಈ ಇಕ್ವೇಶನ್ ಒಳಗೆ ಹಾಕ್ಬೇಕ್ರಿ. ಈಗ ಇಕ್ವೇಶನ್ ಏನೈತಿ? ರೂಟ್ 7x ಪ್ಲಸ್ 7y. ಎಕ್ಸ್ ವ್ಯಾಲ್ಯೂ 3. ಎಕ್ಸ್ ಇದ್ದಲ್ಲಿ ಏನ್ ಮಾಡ್ಬೇಕು? ಈಗ 3 ಹಾಕ್ಬೇಕು. 7 3 ಎಷ್ಟು? 21 ಪ್ಲಸ್ ಇನ್ನು 7 ಇಂಟು y ಅಂದ್ರೆ 7 4 28. 7 ಇಂಟು y 28. ಇನ್ನು 20 20 40 8ಕ್ಕೆ ಒಂದು ಕೂಡಿಸ್ರೆ 49. ಅಂದ್ರೆ ಈಗ ಈ 49 ನೋಡ್ರಿ ಎಷ್ಟರ ಸ್ಕ್ವೇರ್ ಅಂತಾರ? 7ರ ಸ್ಕ್ವೇರ್. ಆನ್ಸರ್ ಎಷ್ಟು ಅಂತಾರ? 7. ಮುಗಿದೈತ್ರಿ. 49 ರೂಢಿಂದ ಹೊರ ತೆಗೆದ್ರೆ ಅಂತಾರ 7 ಆಯ್ತು. ಸ್ವಲ್ಪ ಫಾಸ್ಟ್ ಬಿಡ್ಸಾತೀನಿ ಇವತ್ತು. ನೀವು ಹಿಂಗ ಬಿಡಿಸ್ಬೇಕು ಎಕ್ಸಾಮ್ನಾಗಿನ್ನ. ಇನ್ನು ಹೊಳ್ಳಿ ಹಂಗ ತಿಳಿಸಿ ಎಷ್ಟಂತ ಹೇಳಿದೆ ನಾನು? ಹೌದಿಲ್ಲ? ಸ್ವಲ್ಪ ಫಾಸ್ಟ್ ಆಗ್ರಿ. ಇಂಥವ್ ಆಲ್ರೆಡಿ ನಾನು ಹೇಳ್ಕೊಟ್ಟಿನಲ್ಲ, ಇದು ಕ್ವಿಕ್ ರಿವಿಷನ್. ಯಾರಿಗೆ ಯೂಸ್ ಆಗುತ್ತದ ಬಿಡ್ತದ ಗೊತ್ತಿಲ್ಲ. ಆಫ್ಲೈನ್ ತಗೊಂಡವ್ರಿಗಂತೂ 200% ಭಾರಿ ಹೆಲ್ಪ್ ಆಗುತ್ತೆ ಕ್ವಿಕ್ ರಿವಿಷನ್. ಓಕೆ ಸರ್, ಹಂಗಂತ ಹೇಳಿ ಸರ್ ನಾವೇನ್ ಮಾಡ್ಬೇಕ್ರಿ ಅಂತ ಅನ್ನಕ್ ಹೋಗ್ಬೇಡ್ರಿ. ಸ್ವಲ್ಪ ಪೇಷನ್ಸ್ ಇರಲಿ, ತಿಳ್ಕೊಳಕ್ ಪ್ರಯತ್ನ ಪಡ್ರಿ. ಎಷ್ಟಾಗುತ್ತೋ ಅಷ್ಟು ಅದ್ರೂ ಹೇಳತ್ತೀನಿ ನಾನು, ಬಿಡಿಸಿ ಎಲ್ಲಾನು ಹೇಳೇನಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ, ಯಾವ್ದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತಾರ 24 ಸೆಂಟಿಮೀಟರ್ ಎತ್ತರದ ಬಲ ವೃತ್ತಾಕಾರದ ಕೋನ್ 392 ಸೆಂಟಿಮೀಟರ್ ಕ್ಯೂಬ್ ಪರಿಣಾಮವನ್ನು ಹೊಂದಿದ್ದಾರೆ. ನಂತರ ಬಾಗಿದ ಮೇಲ್ಮೈ ವಿಸ್ತೀರ್ಣ. ನೋಡ್ರಿ, ಇಲ್ಲಿ ಫಸ್ಟ್ ಕೋನ್ ಐತಿ ಅಂತಾರ. ಕೋನ್ದು ಫಾರ್ಮುಲಾ ಗೊತ್ತಿರ್ಬೇಕು. ಇಲ್ಲಿ ಇದೊಂದು ಕೋನ್ ಐತಿ. ಈ ಕೋನ್ದು ಫಾರ್ಮುಲಾ ಗೊತ್ತಿರ್ಲಿ. ಮೆನ್ಸುರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಫಾರ್ಮುಲಾ ಇದ್ರೆ ಬೆಸ್ಟ್. ನೋಡ್ರಿ, ನಾವು ಫಾರ್ಮುಲಾ ಇರ್ಲಾರದ 1 ಕ್ವಶನ್ 2 ಕ್ವಶನ್ 3 ಕ್ವಶನ್ ಬಿಡಿಸಬಹುದು. ಈಸಿ ಇದ್ದಿದ್ದು ಈ ರೆಕ್ಟಾಂಗಲ್ ಮೇಲೆ ಆಗಿರ್ಬೋದು, ಈ ಚೌಕ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಅಲ್ಲಿ ಪರ್ಸೆಂಟೇಜ್ ರಿಲೇಟೆಡ್ ಹಿಂಗ್ ಇನ್ಕ್ರೀಸ್ ಡಿಕ್ರೀಸ್ ಅಂದ್ರೆ ಅಲ್ಲಿ ನಾವು ಫಾರ್ಮುಲಾ ಇರ್ಲಾರ್ದನ್ನು ಬಿಡಿಸ್ತೀವಿ. ಬಟ್ ಇಂಥ ಕ್ವಶನ್ ಬಂದಂತರ ಸ್ವಲ್ಪ ಫಾರ್ಮುಲಾ ಮಾಡ್ಕೊಂಡ್ರೆ ಬೆಸ್ಟ್. ಓಕೆ, ಫಾರ್ಮುಲಾ ಇದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇಲ್ಲಿ ಏನನ್ನತಾರ ಅಂತಾರ ನೋಡ್ರಿ, 24 ಸೆಂಟಿಮೀಟರ್ ಎತ್ತರದ ಬಲ ವೃತ್ತಾಕಾರ ಅಂದ್ರೆ ಇದ್ರ ಹೈಟ್ ಎಷ್ಟೈತಿ ಅಂತಾರ 24 ಸೆಂಟಿಮೀಟರ್ ಐತಿ ಅಂತ. ಇನ್ನ ಕೋನ ವೃತ್ತಾಕಾರದ ಕೋನ 392 ಸೆಂಟಿಮೀಟರ್ ಕ್ಯೂಬ್ ಪರಿಮಾಣವನ್ನು ಹೊಂದಿದ್ದಾರೆ. ಪರಿಮಾಣ ಅಂತಾರ ಸೆಂಟಿಮೀಟರ್ ಕ್ಯೂಬ್ ಐತಿ, ಪರಿಮಾಣ ಐತಿ ಅಂತಾರ. ಇದು ವ್ಯಾಲ್ಯೂಮ್ ಕೊಟ್ಟಿದಾರ. ಇದು ವ್ಯಾಲ್ಯೂಮ್. ಓಕೆ, ವ್ಯಾಲ್ಯೂಮ್ ಇಷ್ಟ ಐತಿ. ನೆಕ್ಸ್ಟ್ ಏನನ್ನತಾರ ಅಂತಾರ ನಂತರ ಭಾಗ್ಯದ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಯನಂತ. ನಮ್ಗೆ ಇಲ್ಲಿ ಫಾರ್ಮುಲಾ ಬರ್ತಾವ. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ, ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ, ಇನ್ನೊಂದು ಏನು ಅಂತಾರ ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ವ್ಯಾಲ್ಯೂಮ್, ಇನ್ನೊಂದು ಸ್ಲ್ಯಾಂಟ್ ಹೈಟ್. ಇದೇನಿರ್ತೈತಲ್ಲ ಇದಕ್ಕೆ ಏನಂತ ಕರಿತೀವಿ ಅಂತ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಇದು ಸ್ಲ್ಯಾಂಟ್ ಹೈಟ್. ಓಕೆ, ಈಗ ಇವೆಲ್ಲದ್ರದ್ದು ಫಾರ್ಮುಲಾ ನಿಮಗ್ ಗೊತ್ತಿರ್ಬೇಕು. ಆಲ್ರೆಡಿ ನಾನು ಇಂಥ ಫಾರ್ಮುಲಾ ನಿಮಗ್ ಬರ್ಸೀನಿ, ಹಿಂದಿನ ವಿಡಿಯೋದೊಳಗ ನೋಡಿದ್ರಿ ಅಂದ್ರೆ ಗೊತ್ತಾಗತ್ತ. ಈಗ ಫಾರ್ಮುಲಾ ಬರ್ಸೀನಿ, ಈಗ ಜಸ್ಟ್ ನಾನು ಡೈರೆಕ್ಟ್ ಹೇಳ್ತೀನಿ. ಅವ್ರಿಗೆ ಏನ್ ಕೊಟ್ಟಿದಾರ? ವ್ಯಾಲ್ಯೂಮ್ ಕೊಟ್ಟಿದಾರ. ಅವ್ರ ನಮಗೇನ್ ಬೇಕಾಗೈತಿ? ಭಾಗ್ಯದ ಮೇಲ್ಮೈ ವಿಸ್ತೀರ್ಣ ಅಂತ ಕರ್ವ್ಡ್ ಸರ್ಫೇಸ್ ಏರಿಯಾ ಬೇಕಾಗೈತಿ. ಇದು ಬೇಕಾಗೈತಿ, ಇದನ್ನ ಕೊಟ್ಟಿದಾರ. ಏನೈತಿ ಅಂತಾರ 1/3 ಇಂಟು 5 ಇಂಟು ಆರ್ ಸ್ಕ್ವೇರ್ ಇಂಟು ಎಚ್ ಅಂತೇಳಿ ಫಾರ್ಮುಲಾ ಐತಿ. ಓಕೆ, ಇದು ಫಾರ್ಮುಲಾ. ಇನ್ನು ಇದ ಕೊಟ್ಟಿದ್ದಾರೆ ಎಷ್ಟು ಅಂತಾರ 392 ಅಂತೇಳಿ. ಈ ಕಡ್ತಾ ಹೊಡೆದ್ರಿ ಅಂತಾರ ಜಸ್ಟ್ ನೋಡ್ರಿ, ಈ ಈಕ್ವಲ್ ಟು ಐತಾನೆ, ಈ ಕಡೆ ಕಡ್ತಾ ಹೊಡಿತೀವಿ. ಈ ಪೈ ಕ್ಯಾನ್ಸಲ್. ಇನ್ನ 3 ಇಲ್ಲಿ ಹೆಚ್ಚು ಕೊಟ್ಟಿದಾರಲ್ಲ ಅವರು, ಅಂದ್ರೆ ಹೆಚ್ಚು ಕೊಟ್ಟಿದಾರ ಅಂದ್ರೆ ಹೆಚ್ಚು ಜಾಗದಾಗ ಹಾಕ್ಬಿಡ್ರಿ ಹೈಟ್. ಈ ಹೆಚ್ಚು ತೆಗಿತೀನಿ. ಡೈರೆಕ್ಟ್ ಎಷ್ಟು ಕೊಟ್ಟಿದಾರ ಅವರು? ಹೈಟ್ 24 ಅಂತ ಕೊಟ್ಟಿದಾರಲ್ಲ, ಈ 24 ಇಲ್ಲಿ ಹಾಕಿ. ಓಕೆ, ಹಾಕಿ ಈ ಕಡ್ತಾ ಹೊಡೀರಿ. 3 1 3, 3 8 24. ಇನ್ನು ಇಲ್ಲಿ ಈಕ್ವಲ್ ಟು ಐತಿ ಅಂದ್ರೆ ಈಕ್ವಲ್ ಟು ದಿಂದ ಈ ಕಡೆ ಕಡ್ತಾ ಹೊಡಿಬೋದಲ್ಲ. 8 1 8,
8 4 32 ಎಷ್ಟು ಉಳಿತದ್ರಿ 7 ಉಳಿತು 72 8 9 72 ಹಂಗಾರ ಆರ್ ಸ್ಕ್ವೇರ್ ಈಕ್ವಲ್ ಟು 49 ಇದು ಆರ್ ಸ್ಕ್ವೇರ್. ಇನ್ನು ಆರ್ ಸ್ಕ್ವೇರ್ 49 ಅಂತಾರ ಜಸ್ಟ್ ಆರ್ ಎಷ್ಟಾಗತ್ರಿ ಆರ್ ಎಷ್ಟಾಗತ್ತೆ ಆರ್ ಸ್ಕ್ವೇರ್ ಎಷ್ಟು ಅಂತಾರ ಆರ್ ವ್ಯಾಲ್ಯೂ ಎಷ್ಟಾಗತ್ತಾರ 7 ಆಗುತ್ತೆ 49 ಎಷ್ಟು ಸ್ಕ್ವೇರ್ 7 ಸ್ಕ್ವೇರ್ ಇದು ರೇಡಿಯಸ್. ಈಗ ನಮಗ್ ಬೇಕಾಗಿರೋದು ಫಸ್ಟ್ ಮತ್ತೇನ್ ಬೇಕಾಗೈತಿ ನೋಡ್ರಿ ಇಲ್ಲಿ ನಾನು ಇಲ್ಲಿ ಕ್ವಶನ್ ಒಂದೈತಿ ಬಟ್ 3 ಕ್ವಶನ್ ಕವರ್ ಆಗುವಂತದ್ದು ಒಂದು ಕ್ವಶನ್ ತಗೊಂಡು ಬಂದಿನಿ. 3 ಕ್ವಶನ್ ಕೊಡತ್ತಿಲ್ಲ ನಾನು ಒಂದೇ ಕೊಡತ್ತೀನಿ ಬಟ್ 3 ಕ್ವಶನ್ ಬಿಡಿಸತ್ತೀನಿ. ಅಂದ್ರೆ ಈಗ ಏನ್ ಬಿಡಿಸಿದೆ ನಾನು ಇದು ವ್ಯಾಲ್ಯೂಮ್ ಕೊಟ್ಟಿದಾರ ಅಂದಿದ್ದಕ್ಕ ಈ ಫಾರ್ಮುಲಾ ಬರ್ದೆ ಇಲ್ಲಿ ರೇಡಿಯಸ್ ಬೇಕಾಗಿತ್ತು ರೇಡಿಯಸ್ ತಕೊಂಡೆ. ಯಾಕೆ ರೇಡಿಯಸ್ ತಕೊಂಡೆ ಅಂತಾರ ಈ ಭಾಗ್ಯದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂತಾರ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾರ ನಾವೇನ್ ಮಾಡ್ತೀವಿ ಅಂತಾರ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾರ ಪೈ ಇಂಟು ಆರ್ ಇಂಟು ಎಲ್ ಅಂತೇಳಿ ಮಾಡ್ಕೊಂತೀವಿ. ಬಟ್ ಇಲ್ಲಿ ಏನ್ ಬೇಕು ನಮಗ ರೇಡಿಯಸ್ ಬೇಕು ಲೆಂತ್ ಬೇಕು. ಬಟ್ ಈಗ ಪೈ ವ್ಯಾಲ್ಯೂ ಗೊತ್ತೈತಿ ಏನಂತೇಳಿ ಪೈ ವ್ಯಾಲ್ಯೂ ಗೊತ್ತೈತಿ ಏನ 22/7 ಅಂತೇಳಿ. ಈಗ ಭಾಗ್ಯದ ಮೇಲ್ಮೈ ವಿಸ್ತೀರ್ಣ ಇದನ್ನ ಕಂಡುಹಿಡ್ಬೇಕಲ್ಲ 22/7 ಇಂಟು ರೇಡಿಯಸ್ ಗೊತ್ತೈತಿ 7 ಅಂತೇಳಿ ಇಂಟು ಈ ಎಲ್ ಅಂದ್ರೆ ಏನು ಅಂತಾರೆ ಈ ಸ್ಲ್ಯಾಂಟ್ ಹೈಟ್ ಇದು ಗೊತ್ತಿಲ್ಲ ಅಂದ್ರೆ ಎಲ್ ಕಂಡು ಹಿಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ ರೂಟ್ ಹೈಟ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಈ ರೀತಿ ಮಾಡ್ಕೊಂತೀವಿ. ಹೈಟ್ ಸ್ಕ್ವೇರ್ ಎಷ್ಟೈತಿ ಹೈಟ್ ಸ್ಕ್ವೇರ್ ನೋಡ್ರಿ ಎಷ್ಟೈತಿ ಹೈಟ್ ಐತಿ ಅಂದ್ರೆ 24 ಐತಿ 24 ಸ್ಕ್ವೇರ್ 24 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ 7 ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ ನೋಡ್ರಿ ಇವಾಗ 24 ಸ್ಕ್ವೇರ್ ಎಷ್ಟು 24 ಇಂಟು ನೋಡ್ರಿ 24 ಸ್ಕ್ವೇರ್ ಟ್ರಿಕ್ ಕೂಡ ಗೊತ್ತಿರ್ಬೇಕು. ಇಲ್ಲಿ 24 ಸ್ಕ್ವೇರ್ ಮಾಡ್ಬೇಕಾದ್ರೆ 4 4 16 2 4 4 ಮಾಡ್ತೀವಿ 2 4 8 8 2 16 ಅಂತಾರ 6 7 5 576 ಆಗತ್ತ. ಹೆಂಗ್ ಮಾಡಿದ್ರಿ ಅಂತಾರ ಟ್ರಿಕ್ ಇದ್ರ ಸ್ಕ್ವೇರ್ ಮಾಡ್ಕೋಬೇಕು ಆಮೇಲೆ 2 4 8 8 2 16 ಅಂದ್ರೆ ಅಲ್ಲಿ ಈ ಕಡೆ ಒಂದು ಡಿಜಿಟ್ ಬಿಟ್ಟು ಬರ್ಕೋಬೇಕಾಗುತ್ತದೆ. మరి ನೆಕ್ಸ್ಟ್ 7 ಸ್ಕ್ವೇರ್ 49 ಇವೆರಡು ಕೂಡಿಸಿರಿ ಅಂತ ಎಷ್ಟಾಗತ್ತೆ ಹೇಳ್ರಿ 625 ಆಗತ್ತ. ಇದು 625 ರೂಟ್ ಅಂತ ತೆಗೆದ್ರಿ ಅಂತ ಎಷ್ಟಾಗತ್ತೆ ಹೇಳ್ರಿ 25 ಆಗತ್ತೆ. ಇದ 25 ಏನು ಅಂತಾರ ಇದು ಜಸ್ಟ್ ಈ ಫಾರ್ಮುಲಾದಾಗ ಹಚ್ಚಿರಿ ಅಂದ್ರೆ ಲೆಂತ್ ಸಿಕ್ತಿವಾಗ ಈಗ ಇದು 25 ಈಗ ಕಡ್ತಾ ಹೊಡಿದ್ರಿ ಅಂತ ಈ 7 ಕ್ಯಾನ್ಸಲ್. ಇನ್ನ ಇಲ್ಲಿ ಏನ್ ಮಿಸ್ಟೇಕ್ ಆತ್ರಿ ಓಕೆ ಏನ್ ಮಿಸ್ಟೇಕ್ ಆಯ್ತು ಅಂತಾರ ಜಸ್ಟ್ ಪೈ ವ್ಯಾಲ್ಯೂ ಹಂಗ ಇಟ್ಟಿದಾರ ಅವರು. ಓಕೆ ಸ್ವಲ್ಪ ಮಿಸ್ಟೇಕ್ ಆಗಿರ್ತಾರೆ ಆಪ್ಷನ್ ಒಳಗೆ ಪೈ ವ್ಯಾಲ್ಯೂ ಹಂಗ ಇಟ್ಟಿದಾರ ಅದಕ್ಕೆ ಏನ್ ಮಾಡ್ರಿ ಅಂತಾರ ಜಸ್ಟ್ ಫಾರ್ಮುಲಾ ಏನದ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನೈತ್ರಿ ಪೈ ಇಂಟು ಆರ್ ಎಲ್ ನೋಡ್ರಿ ಪೈ ಇಂಟು ಆರ್ ಎಷ್ಟೈತಿ ರೇಡಿಯಸ್ 7 ಐತಿ ಇಂಟು ಎಲ್ ಎಷ್ಟೈತಿ ಅಂತಾರೆ 25 ಬಂದೈತಿ. 25 ಓಡ್ರಲ್ಲ ಎಷ್ಟ್ರಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಜಸ್ಟ್ ಇಷ್ಟ ಮಾಡ್ಬೇಕು ಅಷ್ಟೆಲ್ಲ ಬರೋ ಅವಶ್ಯಕತೆ ಇಲ್ಲ. 25 ಓಡ್ರಲ್ಲ 175 ಇದೊಂದು ಪೈ ಹಿಂಗ್ ಬರದ್ರಿ ಅಂತಾರೆ ಜಸ್ಟ್ ಸಾರಿ ಪೈ ಇಲ್ಲಿ ಬರಿಬಾರ್ದು ಇಂಟು ಪೈ ಅಂತ ನೋಡ್ರಿ 175 ಸೆಂಟಿಮೀಟರ್ ಸ್ಕ್ವೇರ್. ಅದು ಈ ರೀತಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗೈತೆ ಆಪ್ಷನ್ ನಾಗ ನೋಡ್ರಿ. ಒಂದು ನಿಮಗ್ ನಾನು ಇಲ್ಲಿ 3 ಹೇಳೇನಿ ಬಟ್ ಕ್ವಶನ್ ನಾಗ ಇವು ಸಪರೇಟ್ ಕೇಳ್ತಿರ್ತಾರ. ಒಂದು ವ್ಯಾಲ್ಯೂಮ್ ಕೇಳ್ತಿರ್ತಾರ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳ್ತಿರ್ತಾರ ಒಂದು ಲೆಂತ್ ಕೇಳ್ತಿರ್ತಾರ. ಲೆಂತ್ ಕೇಳಿದ್ರ ಹೈಟ್ ರೇಡಿಯಸ್ ಕೊಟ್ಟಿರ್ತಾರ ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳಿದ್ರ ರೇಡಿಯಸ್ ಹೈಟ್ ಕೊಟ್ಟಿರ್ತಾರ ಆಮೇಲೆ ವ್ಯಾಲ್ಯೂಮ್ ಕೇಳಿದ್ರ ರೇಡಿಯಸ್ ಮತ್ತು ಹೈಟ್ ಕೊಟ್ಟು ಡೈರೆಕ್ಟ್ ಬಿಡ್ಸಾಕ್ ಬರ್ಬೇಕ್ರಿ. 3 ಕ್ವಶನ್ ಬಿಡಿಸಿನಿ ನಾನು 1 ಕ್ವಶನ್ ಬಿಡಿಸಿಲ್ಲ 3 ಕ್ವಶನ್ ಬಿಡಿಸಿನಿ ನೋಡ್ರಿ. ನಾನು 1 ಹೇಳತ್ತಿಲ್ಲ ಕ್ವಶನ್ 3 ಕ್ವಶನ್ ಹೇಳತ್ತಿ ನೆನಪಿರ್ ಓಕೆ. ನಿಮ್ಗೆ ಏನಪ್ಪಾ ಇಟ್ಟು ಹೇಳತಾನ ಒಂದು ಕ್ವಶನ್ ಅಂತ ಅನ್ಸತ್ತಿರ್ಬೋದು. ಇದು ಟಾಪ್ 100 ಕ್ವಶನ್ ಅಂತ ತಗೊಂಡೇನೆ 360 ಒಳಗೆ 1 ಕ್ವಶನ್ 3 ಕ್ವಶನ್ ಹೇಳೇನೆ ಕರೆಕ್ಟ್ ನೀಟಾಗಿ ಅರ್ಥ ಆದ್ರ ತಿಳ್ಕೊಂತೀರಿ. ಓಕೆ ಮುಂದೆ ಹೋಗ್ತೀನಿ ಎಸ್ ನೋಡ್ರಿ ಏನದ ಪ್ರಶ್ನೆ ನೋಡ್ರಿ ಟಾಪ್ 100 ಒಳಗೆ ಇದು ಎಷ್ಟನೇ ಪ್ರಶ್ನೆ 32ನೇ ಪ್ರಶ್ನೆ ನೋಡ್ರಿ. ವೆರಿ ಸಿಂಪಲ್ ಕ್ವಶನ್ ನೋಡಿದ್ರೆ ದೊಡ್ಡದು ಕಾಣತೈತಿ ಬಟ್ ವೆರಿ ಈಸಿ ಐತಿ. ಪರೀಕ್ಷೆಯಲ್ಲಿ ಜಾಕ್ 45% ಅಂಕಗಳನ್ನು ಪಡೆದರು ಮತ್ತು 18 ಅಂಕಗಳಿಂದ ಅನುತ್ತೀರ್ಣರಾದರು. ನೋಡ್ರಿ 45% ತಗೊಂಡನ ಆದ್ರೂ 18 ಮಾರ್ಕ್ಸ್ ಇಂದ ಏನಾಗ್ಯಾನ ಫೇಲ್ ಆಗ್ಯಾನ 18 ಮಾರ್ಕ್ಸ್ ಕಮ್ಮಿ ಬಿದ್ದವ. ಓಕೆ ಆಮೇಲೆ ಅವರು 65% ಅಂಕಗಳನ್ನು ಗಳಿಸಿದ್ದರೆ ಅವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕನಿಷ್ಠ ಅಂಕಗಳಿಗಿಂತ 6 ಅಂಕಗಳು ಹೆಚ್ಚು ಗಳಿಸುತ್ತಿದ್ದರು. ಓಕೆ ನೋಡ್ರಿ ಈಗ ಪರೀಕ್ಷೆಗೆ 65% ಏನಾರ ತಗೋತಿದ್ರು ಅಂತಾರ ಪರೀಕ್ಷೆಗೆ ಪಾಸ್ ಆಗಕ್ಕೆ ಏನ್ ಬೇಕಾಗ್ತಿತ್ತಲ್ಲ ಉತ್ತೀರ್ಣರಾಗಲು ಕನಿಷ್ಠ ಅಂಕಗಳಿಗಿಂತ 6 ಅಂಕ ಜಾಸ್ತಿ ಇರ್ತಿದ್ವು ಅಂತ. ನೋಡ್ರಿ ಈ ರೀತಿ ಕ್ವಶನ್ ಬಂದಾಗ ಇಲ್ಲಿ ಇಷ್ಟು ಕಮ್ಮಿ ಮಾರ್ಕ್ಸ್ ಅದಾವ ಇಲ್ಲಿ ಇಷ್ಟು ಹೆಚ್ಚು ಮಾರ್ಕ್ಸ್ ಅದಾವ. ಇಷ್ಟು ತಗೊಂಡ್ರು ಫೇಲ್ ಆಗ್ಯಾನ ಇಷ್ಟು ತಗೊಂಡ್ರು ಪಾಸಿನ್ಕಿಂತಾನೆ ಹೆಚ್ಚಾಗ್ಯಾವ.
ನೋಡಿ ಇವೆರಡು ತರದ್ದು ಏನ್ ಮಾಡ್ಬೇಕು ಹೇಳ್ರಿ, ಡಿಫ್ರೆನ್ಸ್ ತೆಗಿಬೇಕು. ಈ 45 ಮತ್ತು 65 ಡಿಫ್ರೆನ್ಸ್ ಎಷ್ಟು? 20, 20% ಡಿಫ್ರೆನ್ಸ್. ನೋಡಿ ಇವೆರಡು ತರ ಡಿಫ್ರೆನ್ಸ್ ಇಷ್ಟು, ಈ ಕಡೆ ಹಿಂದು ಈ ಕಡೆ ಎಷ್ಟು ಮುಂದು ಅಂತಾರ 18 6 ಕೂಡಿಸ್ಬೇಕು. ಇಲ್ಲಿ ಎರಡು ಕೂಡ್ಸ್ಕೊಂಡ್ರಿ ಅಂತ ಎಷ್ಟಾಗತ್ತೆ ಹೇಳ್ರಿ, 24 ಆಗುತ್ತ. ಅಂದ್ರೆ 20% ವ್ಯಾಲ್ಯೂ ಎಷ್ಟು ಅಂತಾರ, 20% ಮಾರ್ಕ್ಸ್ ಎಷ್ಟು ಅಂತಾರೆ 24. ನಮಗ್ ಬೇಕಾಗಿರೋದು ಗಳಿಸಬಹುದಾದ ಗರಿಷ್ಠ ಅಂಕಗಳು ಅಂತಾರ 100%. ನೋಡ್ರಿ ಈ ಜೀರೋ ಕ್ಯಾನ್ಸಲ್. 2 ಎಷ್ಟರಲ್ಲಿ 24 ರೀ, 2 12ರಲ್ಲಿ 24, 10 12ರಲ್ಲಿ ಎಷ್ಟು ಅಂತಾರ 120. ಇದು ಆನ್ಸರ್. ಕ್ಲಿಯರ್ ಆಗೈತೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ಆಪ್ಷನ್ ಯಾವ್ದು ಹೇಳ್ರಿ ಹಂಗಾರ? ಆಪ್ಷನ್ ಡಿ ಅನ್ನೋದು ಸರಿ, ಇದು ಸರಿ. ನೋಡ್ರಿ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟೂ ಟ್ರೈನ್ಸ್ ಎ ಅಂಡ್ ಬಿ ಲೆನ್ಸ್ 190 ಮೀಟರ್ ಅಂಡ್ 195 ಮೀಟರ್ ರನ್ನಿಂಗ್ ಸ್ಪೀಡ್ಸ್ 50 km/h and 76 km ರೆಸ್ಪೆಕ್ಟಿವ್ಲಿ ಟುವರ್ಡ್ಸ್ ಈಚ್ ಅದರ್ ಆನ್ ಪ್ಯಾರಲಲ್ ಟ್ರ್ಯಾಕ್ಸ್. ಅಂದ್ರ ಏನನ್ನತ್ತಾರ ನೋಡ್ರಿ, ಎರಡು ರೈಲುಗಳು ಕ್ರಮವಾಗಿ 50 ಕಿಲೋಮೀಟರ್ ಮತ್ತು ಗಂಟೆಗೆ 76 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಸಮಾನಾಂತರ ಟ್ರ್ಯಾಕ್ ಗಳಲ್ಲಿ ಪರಸ್ಪರ ಕಡೆಗೆ, ಪರಸ್ಪರ ಅಂತಾರ ವಿರುದ್ಧ ದಿಕ್ಕಿನಂತ ಅರ್ಥ. ಓಕೆ, ಅವ್ರು ಎಷ್ಟು ಸಮಯದಲ್ಲಿ ಒಬ್ಬರನ್ನೊಬ್ಬರು ದಾಟುತ್ತಾರೆ, ಅಂದ್ರೆ ಒಬ್ಬರನ್ನೊಬ್ಬರು ದಾಟಕ್ಕೆ ಎಷ್ಟು ಸಮಯ ತಗೋತಾರ. ಓಕೆ, ಅವ್ರು ಯಾವ ರೀತಿ ಬಿಡಿಸ್ತೀರಿ ನೋಡ್ರಿ, ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಂತ ತಗೊಂಡ್ರಿ ಅಂತಾರ. ಒಂದ್ ಟ್ರೈನ್ ಈ ಕಡೆ ಬರತೈತಿ, ಒಂದ್ ಟ್ರೈನ್ ಈ ಕಡೆ ಬರತೈತಿ. ನೋಡಿ, ಒಂದ್ ಟ್ರೈನ್ ಈ ಕಡೆ ಬರತೈತಿ, ಒಂದ್ ಟ್ರೈನ್ ಈ ಕಡೆ ಬರತೈತಿ. ಇದ್ರದ್ದು ಲೆಂತ್ ಕೊಟ್ಟಿದಾರ, ಇತರದ್ದು ಲೆಂತ್ ಕೊಟ್ಟಿದಾರ 190 ಮೀಟರ್, ಇತರದ್ದು 195 ಮೀಟರ್, 195 ಮೀಟರ್. ಈಗ ಇನ್ನ ಇದ್ರದ್ದು ಸ್ಪೀಡ್ ಐತಿ, ಇತರದ್ದು ಸ್ಪೀಡ್ ಐತಿ. ಇತರದ ಒಂದ್ರದ 50 ಸ್ಪೀಡ್ ಇತ್ತು ಅಂದ್ರೆ ಇನ್ನೊಂದ್ರದ ಎಷ್ಟೈತಿ 76 ಐತಿ. ಈಗ ಎರಡು ಅಪೋಸಿಟ್ ಡೈರೆಕ್ಷನ್ ಬರತಾವ ಅಂತಾರ, ಎರಡು ಏನ್ ಮಾಡ್ಕೋಬೇಕು ಹೇಳ್ರಿ, ಲೆಂತ್ ಕೂಡಿಸ್ಕೋಬೇಕು, ಸ್ಪೀಡ್ ಕೂಡಿಸ್ಕೋಬೇಕು. ಅಪೋಸಿಟ್ ಅಂದಾಗ ಲೆಂತ್ ಕೂಡಿಸ್ಕೊಂತೀವಿ, ಸೇಮ್ ಅಂದಾಗ ಕೂಡ ಸೇಮ್ ಡೈರೆಕ್ಷನ್ ಇದ್ದಾಗ ಲೆಂತ್ ಕೂಡಿಸ್ಕೋತೀವಿ. ಬಟ್ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್ ಕೂಡಿಸ್ತೀವಿ, ಸೇಮ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್ ಮೈನಸ್ ಮಾಡ್ತೀವಿ. ಈ ರೀತಿ ಎರಡು ಟ್ರೈನ್ ಬರತ್ತಿದ್ದು ಅಂತ ನೆನಪಿರ್ಲಿ. ಓಕೆ, ಇನ್ನ ನೆಕ್ಸ್ಟ್ ಒಂದೊಂದೊಂದು ದಾಟಬೇಕಾದ್ರೆ ಎಷ್ಟು ಸಮಯ ಟೈಮ್ ಕಂಡಿಡೋದೈತಿ. ಟೈಮ್ ಕಂಡಿಡ್ಬೇಕಾದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಮಾಡ್ತೀವಿ. ಓಕೆ, ಅಂದ್ರೆ ಟೈಮ್ ಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಮಾಡ್ಕೊಂತೀವಿ. ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಹೋಗಕ್ಕೆ ಈ ಸ್ಪೀಡ್ ಹೋಗಂತಾರೆ ಯಾವ ರೀತಿ ನೋಡ್ರಿ. ಇವಾಗ 190 + 195 ಅಂತಾರ ಎಷ್ಟಾಗತ್ತ 19 38 385 ಡಿಸ್ಟೆನ್ಸ್ ಆಗುತ್ತೆ, 385 ಮೀಟರ್ ಡಿವೈಡೆಡ್ ಬೈ ಟೈಮ್ ಬೇಕಾಗಿತ್ತು ಅಂತಾರ. ಈ 76 ಮತ್ತು 50 ಎಷ್ಟು ಕೂಡಿಸಿದ್ರೆ ಎಷ್ಟಾಗತ್ತೆ 126 ಆಗುತ್ತೆ ಟೋಟಲ್ ಸ್ಪೀಡ್. 126 ಕಿಲೋಮೀಟರ್ ನಿಮ್ಗೆ ಹೇಳಿ 18 ಮಗ್ಗಿ ಮಾಡ್ಕೊಡ್ರಿಪ್ಪ ಅಂತ ಹೇಳಿ. 18 ಮಗ್ಗಿ ಒಳಗೆ ಇದು 125 km/h ಐತಿ, ಇಲ್ಲಿ ಮೀಟರ್ ಐತಿ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಇರಬೇಕು. 18 ಎಷ್ಟರಲ್ಲೇ 126, 18 7ರಲ್ಲಿ 126, 5 7ರಲ್ಲಿ ಎಷ್ಟಾಗುತ್ತೆ ಹೇಳ್ರಿ 35 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇದು km/h ಇದ್ದಿದ್ದ 5/18 18/5 ಮಾಡ್ತಿರಲ್ಲ, ಬೇಸಿಕ್ ಗೊತ್ತೈತಿ ಅಂತ ಅನ್ಕೊಂತೀನಿ. ನೋಡಿ, ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ನೋಡ್ರಿ. ಯಾವ ಮಗ್ಗಿಗಳು ಓದ್ತಾವ ಅಂತಾರ 5 7ರಲ್ಲಿ 35, 5 7ರಲ್ಲಿ 35, 3 ಉಳಿತು 35 ಆಯ್ತು, 5 7ರಲ್ಲಿ 35, 7 1ರಲ್ಲಿ 7, 7 11ರಲ್ಲಿ 77. ಆನ್ಸರ್ ಎಷ್ಟು ಅಂತಾರ 11 ಸೆಕೆಂಡ್, ಆಪ್ಷನ್ ಡಿ. ನೋಡ್ರಿ, ನಾನ್ ಬಿಡಿಸ್ಬೇಕಾದ್ರೆ ಇದನ್ನು ಬಿಡಿಸಂಗಿಲ್ಲ, ಜಸ್ಟ್ ಇದ್ರೊಳಗ ಈ ರೀತಿ ಅಷ್ಟ ಬಿಡಿಸ್ತೇನೆ. ಇಷ್ಟ ಬಿಡಿಸಿ ಆನ್ಸರ್ ತೆಗಿತೀನಿ. 5/18 ಬೇಡ, 18/5 ಬೇಡ, ಇದೆಲ್ಲ ತಗೋಬೇಕು ಅಂತಾರೆ ಸ್ವಲ್ಪ ಬೇಸಿಕ್ ಕಲಿಬೇಕಾಗ್ತದ್ರಿ, ಕಲಿಬೇಕು ನಾವು. ಓಕೆ, ಅವೆಲ್ಲ ಕಲ್ತಿದಿರಿ ಅಂತ ಅನ್ಕೊಂತೀನಿ. ಡೈರೆಕ್ಟ್ ಈ ರೀತಿ ಬಿಡಿಸ್ಕೊಳ್ರಿ. ಓಕೆ, ನೋಡೋಣ ಇದ್ರದ್ದು ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ ನೋಡೋಣ. ಕಮೆಂಟ್ ಮಾಡ್ರಿ. ನಾಳೆ ಮತ್ತ ಈ ತರಗತಿಯನ್ನ ಸ್ಟಾರ್ಟ್ ಮಾಡ್ತೀನಿ. ಯಾರಾದ್ರೂ ಈ ತರಗತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಾರ ಒಂದ ಲೈಕ್ ಕೊಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.